ನನ್ನ ಹೆಸರು ಸ್ನೇಹ. ಇಂದು ನಾನು ಹಲವು ವರ್ಷಗಳ ನಂತರ ಶಾಶ್ವತವಾಗಿ ನನ್ನ ಮನೆಗೆ ಹೋಗುತ್ತಿದ್ದೇನೆ. ನಾನು ಯಾವಾಗಲೂ ಅಪ್ಪ ಅಮ್ಮ ಅತ್ತಿಗೆ ಅಣ್ಣನವರೊಂದಿಗೆ ಸಮಯ ಕಳೆಯಬೇಕೆಂದಿದ್ದೆ. ಆದರೆ ಪ್ರತಿ ವರ್ಷವೂ ಏನಾದರೂ ಸಮಸ್ಯೆ ಬರುತ್ತಲೇ ಇದ್ದುದರಿಂದ ನಾನು ಮನೆಗೆ ಹೋಗಲು ಆಗುತ್ತಿರಲಿಲ್ಲ. ಆದರೆ ಈ ಸಲ ನಾನು ಹೇಗಾದರೂ ಮಾಡಿ ನನ್ನ ಮನೆಗೆ ಹೋಗೇ ತೀರುತ್ತೇನೆ ಅಂತ ನಿರ್ಧಾರ ಮಾಡಿಯೇ ಬಿಟ್ಟಿದ್ದೆ. ಅಲ್ಲದೆ ಈಗ ನನ್ನ ವಿದ್ಯಾಭ್ಯಾಸವೂ ಮುಗಿದಿತ್ತು. ಇನ್ನು ನಾನು ಇಲ್ಲಿ ನಿಂತು ಯಾವ ಪ್ರಯೋಜನವೂ ಇರಲಿಲ್ಲ. ನನ್ನ ವರ್ಷ 22. ನಾನು ಗಜನೂರು ಗ್ರಾಮದ ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದೆ. ನಾನು ನಮ್ಮ ಹಳ್ಳಿಯಲ್ಲಿ 10ನೇ ತರಗತಿಯವರೆಗೆ ಕಲಿತು ಪಾಸಾಗಿದ್ದೆ. ನಂತರ ನಗರಕ್ಕೆ ಬಂದು ಅಲ್ಲಿ ನನ್ನ ಒಂದು ವಿದ್ಯಾಭ್ಯಾಸವನ್ನು ನಾನು ಮುಂದುವರಿಸಿದೆ. ಆದರೆ ನನ್ನ ಈ ಒಂದು ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸುವ ಸಲುವಾಗಿ ನಾನು ನನ್ನ ಪರಿವಾರದಿಂದ ದೂರ ಇರಬೇಕಾದಂಥ ಒಂದು ಪರಿಸ್ಥಿತಿಯು ಬಂದಿತ್ತು. ನಾನು ದೂರ ಇರಬೇಕು ಅಂತ ಬಯಸಿದವಳಲ್ಲ. ಬದಲಾಗಿ ನಾನು ನನ್ನ ಬಾಲ್ಯವನ್ನು ಹಳ್ಳಿಯಲ್ಲೇ ನನ್ನ ಅಪ್ಪ ಅಮ್ಮನೊಂದಿಗೆ ಕಳೆದಿದ್ದರಿಂದ ಅಲ್ಲೇ ಇರಬೇಕೆಂದು ನಾನು ಬಯಸಿದವಳು. ಆದರೆ ನನ್ನ ಶಿಕ್ಷಣ ನನ್ನನ್ನು ನನ್ನ ಹೆತ್ತವರಿಂದ ದೂರ ಇಟ್ಟಿತು. ನನಗೆ ಕೇವಲ ಕಲಿಯುವ ಇಚ್ಛೆ ಮಾತ್ರ ಇತ್ತು. ಯಾವುದೋ ಕೆಲಸಕ್ಕೆ ಸೇರಿ ಒಳ್ಳೆಯ ಉದ್ಯೋಗ ಗಿಟ್ಟಿಸಿಕೊಳ್ಳಬೇಕೆಂಬ ಹುಚ್ಚು ನನ್ನಲ್ಲಿರಲಿಲ್ಲ. ಹಾಗೂ ಕಲಿಯುವುದು ಮಾತ್ರ ನನ್ನ ಹವ್ಯಾಸವಾದ್ದರಿಂದ ಈ ಒಂದು ಹವ್ಯಾಸವನ್ನು ಪೂರೈಸಲು ನಾನು ನಗರಕ್ಕೆ ಹೋಗಿದ್ದೆ. ಅದಕ್ಕೋಸ್ಕರ ನನ್ನ ಹೆತ್ತವರು ನನ್ನ ಸಹೋದರರು ನನಗೆ ಬೆಂಬಲವಾಗಿ ನಿಂತಿದ್ದರು. ಯಾಕಂದರೆ ನಾನು ಅವರ ಒಬ್ಬಳೇ ತಂಗಿಯಾಗಿದ್ದೆ. ದೊಡ್ಡ ಅಣ್ಣನ ಹೆಸರು ಮೋಹಿತ್, ಚಿಕ್ಕ ಅಣ್ಣನ ಹೆಸರು ಆನಂದ್. ನನ್ನ ಇಬ್ಬರು ಅಣ್ಣಂದಿರು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು. ನಾನು ಒಂದು ಬಡ ಕುಟುಂಬದಲ್ಲಿ ಜನಿಸಿದವಳಾಗಿದ್ದೆ. ನಾನು ಬಾಲ್ಯದಿಂದಲೇ ನನ್ನ ಮನೆಯಲ್ಲಿ ಕಡು ಬಡತನವನ್ನು ನೋಡಿದ್ದೇನೆ. ನಾನು ಚಿಕ್ಕವಳಿರುವಾಗ ಆಗಿನಿಂದಲೇ ನನ್ನ ಅಣ್ಣನವರು ತುಂಬ ಪರಿಶ್ರಮ ಪಟ್ಟು ದುಡಿಮೆ ಮಾಡುತ್ತಿದ್ದರು. ನನ್ನ ಅಪ್ಪ ಕೂಡ ಕೆಲಸಕ್ಕೆ ಹೋಗುತ್ತಿದ್ದರು. ನಂತರ ಮೆಲ್ಲನೆ ದಿನಗಳು ಕಳೆದಂತೆ ನನ್ನ ಅಣ್ಣಂದಿರು ದೊಡ್ಡವರಾದ ನಂತರ ಅವರು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದರು. ಅಲ್ಲಿ ಅವರಿಗೆ ಉತ್ತಮ ಸಂಬಳವೂ ಸಿಗುತ್ತಿತ್ತು. ಅಮ್ಮ ಯಾವಾಗಲೂ ಅಣ್ಣನವರಲ್ಲಿ ಹಣ ಕಡಿಮೆಯಾಗುತ್ತಿದೆ, ಇನ್ನೂ ಕೂಡ ಹೆಚ್ಚು ಹಣವನ್ನು ಸಂಪಾದಿಸುವ ದುಡಿಮೆ ಮಾಡಿ ಎನ್ನುವ ಜೊತೆಗೆ ಯಾವಾಗಲೂ ಅಮ್ಮ ನನ್ನ ಇಬ್ಬರು ಅಣ್ಣಂದಿರಿಗೆ ಈ ಮಾತನ್ನು ಹೇಳಿ ಅವರನ್ನು ಎಚ್ಚರಿಸುತ್ತಿರುವುದನ್ನು ನಾನು ಗಮನಿಸುತ್ತಲೇ ಬಂದಿದ್ದೆ. ನಮಗೆ ಹೆಚ್ಚಿನ ಹಣದ ಅಗತ್ಯವಿದೆ, ಮನೆಯಲ್ಲಿ ತುಂಬ ಸಮಸ್ಯೆಗಳು ಇವೆ, ನೀವೇ ಎಲ್ಲವನ್ನು ಸಂಭಾಳಿಸಬೇಕು ಅಂತ ಅಣ್ಣನವರಿಗೆ ಆಗಾಗ ಹೇಳುತ್ತಿದ್ದರು. ಆದರೆ ಅಮ್ಮ ಯಾವತ್ತೂ ಕೂಡ ಅಪ್ಪನ ಮೇಲೆ ಹೆಚ್ಚಿನ ಒತ್ತಡವನ್ನು ಹೇರಿರಲಿಲ್ಲ. ಅಪ್ಪ ತನಗೆ ಮನಸ್ಸಾದಾಗ ಕೆಲಸಕ್ಕೆ ಹೋಗುತ್ತಿದ್ದರು. ಅವರಿಗೆ ಮನಸ್ಸಿಲ್ಲದೆ ಇರುವಾಗ ಅವರು ಕೆಲಸಕ್ಕೆ ಹೋಗುತ್ತಿರಲಿಲ್ಲ. ಹೀಗಿದ್ರೂ ಕೂಡ ಅಮ್ಮ ಯಾವತ್ತೂ ಸಹ ಮನೆಯ ಅವಶ್ಯಕತೆಯ ಬಗ್ಗೆ ಎಂದಿಗೂ ಅಪ್ಪನಲ್ಲಿ ಹೇಳಿರಲಿಲ್ಲ. ಹೀಗೆ ನನ್ನ ಅಪ್ಪ ಮತ್ತು ಅಮ್ಮ ಪರಸ್ಪರ ತುಂಬ ಸಂತೋಷದಲ್ಲಿದ್ದರು. ನನ್ನ ಅಣ್ಣಂದಿರು ಸಣ್ಣ ಪ್ರಾಯದಲ್ಲೇ ಪರಿಶ್ರಮ ಪಡುವುದನ್ನು ನಾನು ನೋಡಿದ್ದೇನೆ. ಅವರಿಬ್ಬರ ಬಟ್ಟೆಗಳು ಯಾವಾಗಲೂ ಕೆಲಸ ಮಾಡೋದ್ರಿಂದಾಗಿ ಕೊಳಕಾಗಿರುತ್ತಿತ್ತು. ಅವರ ಶರೀರ ರಾತ್ರಿ ಇಡೀ ದಣಿದು ನುಚ್ಚು ನೂರಾಗುತ್ತಿತ್ತು. ಮಲಗಿದ ನಂತರ ಅವರಿಗೆ ಪ್ರಜ್ಞೆನೇ ಇರುತ್ತಿರಲಿಲ್ಲ. ಹಾಗೂ ಅವರು ತುಂಬ ಸುಸ್ತಾಗಿರುವುದರಿಂದಾಗಿ ಸರಿಯಾಗಿ ಬೆಳಗ್ಗೆ ಎದ್ದು ಕಣ್ಣು ತೆರೆಯಲು ಕೂಡ ಅವರಿಂದ ಆಗುತ್ತಿರಲಿಲ್ಲ. ನಾನು ಮನೆಯಲ್ಲಿರುವಾಗ ಆ ಕಡೆ ಈ ಕಡೆ ಸುತ್ತಾಡುತ್ತಾ ಕುಣಿಯುತ್ತಾ ಆಟವಾಡುತ್ತಿದ್ದೆ. ನನ್ನ ಅಣ್ಣಂದಿರು ವಯಸ್ಸಿನಲ್ಲಿ ತುಂಬ ದೊಡ್ಡವರೇನೂ ಆಗಿರಲಿಲ್ಲ. ಆದರೂ ಅಪ್ಪ ಅಮ್ಮ ಅವರನ್ನು ಚಿಕ್ಕ ವಯಸ್ಸಿನಲ್ಲೇ ಕೆಲಸಕ್ಕೆ ಸೇರಿಸಿದ್ದರು. ಕಡು ಬಡತನ ಇದ್ದುದರಿಂದಾಗಿ ಅವರಿಗೆ ಸರಿಯಾದ ಶಿಕ್ಷಣ ಸಿಕ್ಕಿರಲಿಲ್ಲ. ಆದರೆ ನಾನು ಎಲ್ಲರಿಗೂ ಪ್ರೀತಿಯ ಮಗಳಾದ್ದರಿಂದ ನಾನು ಹೇಗೆ ಹೇಳುತ್ತೇನೆಯೋ ನನ್ನ ಹೆತ್ತವರು ಹಾಗೆ ಮಾಡುತ್ತಿದ್ದರು. ನಾನು ದೊಡ್ಡವಳಾದಂತೆಯೇ ನನ್ನನ್ನು ಶಾಲೆಗೆ ಸೇರಿಸಲಾಗಿತ್ತು. ನಮ್ಮ ಮನೆಯ ಒಲೆಯು ನನ್ನ ಇಬ್ಬರು ಅಣ್ಣಂದಿರ ದುಡಿಮೆಯಿಂದಲೇ ಉರಿಯುತ್ತಿತ್ತು. ಅವರು ಎಷ್ಟೇ ದುಡಿದು ತಂದರೂ ಕೂಡ ಅದನ್ನು ನನ್ನ ಅಮ್ಮನ ಕೈಗೆ ಕೊಡುತ್ತಿದ್ದರು. ಯಾವಾಗಲಾದರೂ ಅವರಿಗೆ ಅನಾರೋಗ್ಯ ಉಂಟಾದರೆ ಅಥವಾ ಯಾವುದಾದ್ರೂ ತೊಂದರೆಯಾದರೆ ಅಮ್ಮ ಅಪ್ಪ ಅವರನ್ನು ವಿಶ್ರಾಂತಿ ಮಾಡಲು ಬಿಡುತ್ತಿರಲಿಲ್ಲ. ಬದಲಾಗಿ ಮುಂಜಾನೆಯೇ ಎಬ್ಬಿಸಿ ಕೆಲಸಕ್ಕೆ ಕಳುಹಿಸುತ್ತಿರುವುದನ್ನು ನಾನು ನೋಡಿದ್ದೆ. ಈ ರೀತಿ ಸಮಯವು ಕಳೆದಂತೆ ನಾವು ಮೂವರು ಸಹ ಬೆಳೆದು ದೊಡ್ಡವರಾದೆವು. ನನ್ನ ಅಣ್ಣಂದಿರು ಚಿಕ್ಕಂದಿನಿಂದಲೇ ಅವರ ವಯಸ್ಸಿಗೆ ಮೀರಿ ಕೆಲಸವನ್ನು ಮಾಡುತ್ತಿದ್ದರಿಂದ ಎಲ್ಲ ಕೆಲಸದಲ್ಲೂ ಅವರು ನಿಪುಣರಾಗಿದ್ದರು ಹಾಗೂ ಅದನ್ನು ಪರಿಪೂರ್ಣವಾಗಿ ಅಚ್ಚುಕಟ್ಟಾಗಿ ಮಾಡುತ್ತಿದ್ದರು. ಎಷ್ಟೇ ಕಷ್ಟದ ಕೆಲಸವಾದರೂ ಕೂಡ ಅವರು ಅದನ್ನು ತುಂಬ ಸುಲಭದಲ್ಲೇ ಮಾಡಿ ಮುಗಿಸುತ್ತಿದ್ದರು. ಅಲ್ಲದೆ ಯುವಕರಾದ ನಂತರ ಅವರ ಆ ಕಠಿಣ ಪರಿಶ್ರಮಕ್ಕೆ ಒಂದು ಫಲವೂ ಸಿಕ್ಕಿತು. ಅವರು ಒಂದು ಕಾರ್ಖಾನೆಯಲ್ಲಿ ಉತ್ತಮ ಕೆಲಸಕ್ಕೆ ಸೇರಿ ಒಳ್ಳೆಯ ದುಡಿಮೆಯನ್ನು ಮಾಡಲು ಪ್ರಾರಂಭಿಸಿದರು. ಇದರ ನಡುವೆ ನನ್ನ ತಂದೆ ತುಂಬ ಸ್ವಾರ್ಥಿಯಾಗುತ್ತಿದ್ದರು ಹಾಗೂ ಅವರ ಇಚ್ಛೆಯಂತೆ ಅವರ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿದ್ದರು. ನಾನು ಮನೆಯಲ್ಲಿರುವಾಗಲೆಲ್ಲ ಅಮ್ಮನಲ್ಲಿ, ಅಮ್ಮ, ಅಣ್ಣನವರು ಎಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ದಣಿದು ಬರ್ತಾರೆ, ಆದರೆ ಅಪ್ಪ ಯಾಕೆ ಯಾವ ಕೆಲಸವನ್ನು ಮಾಡ್ತಿಲ್ಲ ಅಂತ ಕೇಳುತ್ತಿದ್ದೆ. ಮಗಳೇ, ನಿನಗೆ ಗೊತ್ತಿದೆ ತಾನೆ, ನಿನ್ನ ಅಪ್ಪನಿಗೆ ಹೆಚ್ಚು ಕೆಲಸ ಮಾಡಲು ಆಗೋದಿಲ್ಲ. ನಿಮ್ಮ ಅಪ್ಪ ಯಾವತ್ತಾದರೂ ಒಮ್ಮೊಮ್ಮೆ ಕೆಲಸಕ್ಕೆ ಹೋಗ್ತಾರೆ. ಕೆಲಸ ಮಾಡಿದರೆ ಅದರ ಹಣವನ್ನು ನನಗೆ ತಂದು ಕೊಡ್ತಾರೆ. ಈಗ ನಿನ್ನ ಅಪ್ಪನ ಮೂಳೆಗಳಿಗೂ ಕೂಡ ವಯಸ್ಸಾಗಿದೆ. ಇನ್ನು ಈ ವಯಸ್ಸಾದ ಕಾಲದಲ್ಲಿ ಯುವಕರಂಥ ತಾಕತ್ತು ನಿನ್ನ ಅಪ್ಪನಿಗೆ ಇಲ್ಲ. ನಿನ್ನ ಇಬ್ಬರು ಅಣ್ಣಂದಿರು ಯುವಕರು. ಅದೇ ನಿನ್ನ ಅಪ್ಪ ಇದೇ ವಯಸ್ಸಲ್ಲಿರುವಾಗ ಅವರು ಕೂಡ ಅಷ್ಟೇ ಶ್ರಮಪಟ್ಟು ದುಡಿದು ತಂದಿದ್ದಾರೆ. ಈಗ ಅವರ ಆರೋಗ್ಯವನ್ನು ನೋಡಿಕೊಳ್ಳಬೇಕಾಗಿದೆ. ಹಾಗಾಗಿ ನಾನು ಅವರಿಗೆ ಇದನ್ನೆಲ್ಲ ಮಾಡಲು ಅವಕಾಶ ಕೊಡುವುದಿಲ್ಲ. ನೀನು ತುಂಬ ಅದೃಷ್ಟಶಾಲಿ.
ನಿನಗೆ ಮೋಹಿತ್ ಹಾಗೂ ಆನಂದ್ರಂತಹ ಅಣ್ಣಂದಿರು ಸಿಕ್ಕಿದ್ದಾರೆ. ನನ್ನ ಇಬ್ಬರು ಗಂಡು ಮಕ್ಕಳು ತುಂಬ ಒಳ್ಳೆಯವರು. ಅವರು ಮನೆಯನ್ನು ತುಂಬ ಚೆನ್ನಾಗಿ ಸಂಭಾಳಿಸಿಕೊಂಡು ಬಂದಿದ್ದಾರೆ. ದೇವರ ದಯೆಯಿಂದ ಈಗ ನಮ್ಮ ಮನೆಯಲ್ಲಿ ಯಾವ ವಸ್ತುಗಳಿಗೂ ಕೊರತೆ ಇಲ್ಲ. ನಮ್ಮ ಮನೆ ಎಷ್ಟು ಹಳೆಯದಾಗಿತ್ತು, ಈಗ ನೋಡು ನನ್ನ ಇಬ್ಬರು ಮಕ್ಕಳ ಪರಿಶ್ರಮದಿಂದ ನಮಗೆ ಇಷ್ಟು ಸುಂದರವಾದ ಮನೆಯೂ ಆಗಿದೆ ಅಂತ ಹೇಳುತ್ತಿದ್ದಳು. ಒಂದು ದಿನ ರಜೆ ತೆಗೆದುಕೊಂಡು ವಿಶ್ರಾಂತಿ ಪಡೆಯುವಷ್ಟು ಕೂಡ ಸಮಯ ನನ್ನ ಅಣ್ಣನವರಲ್ಲಿ ಇರಲಿಲ್ಲ. ಆದರೆ ನಾನು ನೋಡಿದ್ದೇನೆ, ಅಮ್ಮ ಅವರನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಳು. ರಾತ್ರಿ ಅವರು ಮನೆಗೆ ಬಂದ ತಕ್ಷಣ ಅವರಿಗೆ ಹೊಟ್ಟೆ ತುಂಬ ಊಟವನ್ನು ಮಾಡಿಸುತ್ತಿದ್ದಳು. ತುಂಬ ಕಠಿಣ ಪರಿಶ್ರಮ ಪಟ್ಟಿದ್ದರಿಂದಾಗಿ ನನ್ನ ಅಣ್ಣಂದಿರು ಸಂಪೂರ್ಣವಾಗಿ ಫಿಟ್ನೆಸ್ ಅನ್ನು ಹೊಂದಿದ್ದರು ಹಾಗೂ ಯಾವಾಗಲೂ ಚುರುಕಾಗಿದ್ದರು. ಆದರೆ ನನ್ನ ಅಪ್ಪ ಅಗತ್ಯಕ್ಕಿಂತಲೂ ಜಾಸ್ತಿ ವಿಶ್ರಾಂತಿ ಪಡೆದಿದ್ದರಿಂದ ಸ್ವಲ್ಪ ದಪ್ಪನೆ ಆಗಿದ್ದರು. ಅವರ ಹೊಟ್ಟೆ ಹೊರಗೆ ಬಂದಿತ್ತು ಹಾಗೂ ಇಡೀ ದಿವಸ ಮಂಚದಲ್ಲಿ ಮಲಗಿಕೊಂಡು ಅಮ್ಮನೊಂದಿಗೆ ಹರಟೆ ಹೊಡೆಯುತ್ತಿದ್ದರು. ನಾನು ನನ್ನ ಇಂಟರ್ಮೀಡಿಯೇಟ್ ಮುಗಿಸಿದಾಗ ನನಗೆ ಮನೆಯಲ್ಲಿ ತುಂಬ ಬೇಸರವಾಗುತ್ತಿತ್ತು. ಅಮ್ಮ ದಿನವಿಡೀ ಮನೆಯ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಿದ್ದಳು. ನನ್ನ ಅಪ್ಪ ನನ್ನಲ್ಲಿ ಅಲ್ಲಿ ಇಲ್ಲಿಯ ಮಾತುಗಳನ್ನು ವಿಷಯಗಳನ್ನು ತಿರುಚಿ ಮರುಚಿ ಮಾತನಾಡುತ್ತಿದ್ದರು. ನನಗೆ ಅವರ ಮಾತು ಕೇಳಿ ಕೇಳಿ ಸಾಕಾಗಿ ಹೋಗುತ್ತಿತ್ತು. ನಾನು ಹೈಸ್ಕೂಲ್ ಮುಗಿಸಿ 1 ತಿಂಗಳು ಕಳೆದಿತ್ತು. ನನ್ನ ಎಲ್ಲ ಗೆಳತಿಯರು ತಮ್ಮ ಕಾಲೇಜಿನ ಅಡ್ಮಿಷನ್ ಮಾಡಿಸಿ ದಿಲ್ಲಿಗೆ ಕಲಿಯಲು ಹೋಗಿದ್ದರು. ಆಗ ನನಗೂ ಕೂಡ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಎಂಬ ಯೋಚನೆ ಬಂದಿತ್ತು. ಇದರ ಬಗ್ಗೆ ನಾನು ನನ್ನ ಅಪ್ಪ ಅಮ್ಮನಲ್ಲಿ ಮಾತನಾಡಿದೆ. ಅಷ್ಟೊಂದು ದೂರ ಕಳುಹಿಸಲು ನನ್ನ ಅಪ್ಪ ಅಮ್ಮ ಮೊದಲು ಒಪ್ಪಲಿಲ್ಲ. ನೀನು ಮುಂದೆ ಕಲಿಯುವ ಅವಶ್ಯಕತೆ ಏನಿದೆ, ನಿನ್ನನ್ನು ನಾವು ಕೆಲಸಕ್ಕೇನು ಕಳಿಸೋದಿಲ್ಲ, ಅದರ ಅಗತ್ಯವೂ ನಮಗೆ ಇಲ್ಲ ಎಂದರು. ಆಗ ನಾನು ಹೇಳಿದೆ, ಕೆಲಸಕ್ಕೆ ಹೋಗಬೇಕು ಅಂತ ನಾನು ಕಲಿಯೋದಲ್ಲ, ಕಲಿಯುವುದು ನನ್ನ ಹವ್ಯಾಸ. ಇಡೀ ದಿನ ಮನೆಯಲ್ಲಿದ್ದು ನನಗೆ ಬೇಸರವಾಗುತ್ತಿದೆ ಎಂದು ಹೇಳಿ ನಾನು ಅಪ್ಪ ಅಮ್ಮನ ಮುಂದೆ ಹಠ ಹಿಡಿದು ಕುಳಿತುಕೊಂಡೆ. ಆದರೆ ಅವರು ನನ್ನ ಹಠಕ್ಕೂ ಬಗ್ಗಿರಲಿಲ್ಲ. ಆ ದಿನ ನಾನು ಮನೆಯಲ್ಲಿ ಬೇಸರಗೊಂಡು ಕುಳಿತಿದ್ದೆ. ರಾತ್ರಿಯಾಗುತ್ತಿದ್ದಂತೆ ನನ್ನ ಅಣ್ಣಂದಿರು ಕೆಲಸದಿಂದ ಮನೆಗೆ ಹಿಂತಿರುಗಿ ಬಂದಿದ್ದರು. ನನ್ನ ಅಣ್ಣಂದಿರು ಯಾವಾಗಲೂ ಕೆಲಸದಿಂದ ಹಿಂತಿರುಗಿ ಬಂದ ನಂತರ ನನ್ನ ಜೊತೆ ಕುಳಿತುಕೊಂಡು ತುಂಬಾನೇ ಹರಟೆ ಹೊಡೆಯುತ್ತಿದ್ದರು. ನನ್ನ ಜೊತೆ ಮಾತನಾಡಿದರೆ ಅವರ ಇಡೀ ದಿನದ ಒಂದು ದಣಿವು ಹೊರಟು ಹೋಗುತ್ತದೆ ಅಂತ ಹೇಳುತ್ತಿದ್ದರು. ಆದರೆ ಆ ದಿನ ನಾನು ತುಂಬ ಬೇಸರದಲ್ಲಿ ಕುಳಿತಿದ್ದರಿಂದ ನಾನು ನನ್ನ ಅಣ್ಣನವರಲ್ಲಿ ಮಾತನಾಡಲು ಹೋಗಿರಲಿಲ್ಲ. ಏನಾಯಿತು ನಮ್ಮ ತಂಗಿಗೆ, ಯಾಕೆ ಇಷ್ಟು ಬೇಸರದಲ್ಲಿ ಕುಳಿತಿದ್ದಾಳೆ, ಯಾಕೆ ಮುಖದ ನಗು ಮಾಯವಾಗಿದೆ ಎಂದೆಲ್ಲ ಹೇಳುತ್ತಿದ್ದರು. ಆಗ ಅಮ್ಮ ಅಡುಗೆ ಮನೆಯಿಂದ ಪಾತ್ರೆಯನ್ನು ಎಸೆಯುತ್ತಾ ಹೇಳಿದರು, ಇವತ್ತು ನಿಮ್ಮ ತಂಗಿಗೆ ಹಠ ಬಂದಿದೆ. ಅವಳು ಮುಂದೆ ಓದಬೇಕಂತೆ, ಅದಕ್ಕೋಸ್ಕರ ಅವಳು ನಗರಕ್ಕೆ ಹೋಗಲು ಬಯಸ್ತಿದ್ದಾಳೆ. ದಿಲ್ಲಿ ಎಷ್ಟು ದೂರ ಇದೆ ಅಂತ ಎಲ್ಲರಿಗೂ ಗೊತ್ತಿರುವ ವಿಚಾರ. ಇವಳ ಗೆಳತಿಯರು ಅಲ್ಲಿ ಹೋಗಿದ್ದಾರಂತೆ, ಹಾಗಾಗಿ ಇವಳು ಕೂಡ ಅಷ್ಟು ದೂರ ಹೋಗಿ ಕಲಿಯಬೇಕೆಂದು ಹಠ ಹಿಡಿತಿದ್ದಾಳೆ. ಆದರೆ ನಾವು ನಮ್ಮಿಂದ ಇವಳನ್ನು ಅಷ್ಟು ದೂರ ಕಳುಹಿಸುವುದಿಲ್ಲ. ಆಗ ನನ್ನ ಅಣ್ಣ ಆನಂದ್ ಹೇಳಿದ, ಹೌದು ಅಮ್ಮ, ನೀವು ಸರಿಯಾಗಿ ಹೇಳ್ತಿದ್ದೀರಿ. ನಾವು ಹೇಗೆ ತಾನು ಇವಳನ್ನು ನಮ್ಮಿಂದ ದೂರ ಮಾಡೋದು, ಖಂಡಿತ ಸಾಧ್ಯ ಇಲ್ಲ ಎಂದ. ಆಗ ನಾನು ನನ್ನ ಅಣ್ಣಂದಿರೊಂದಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಅಣ್ಣ ಪ್ಲೀಸ್ ನೀವಿಬ್ಬರು ಅಪ್ಪ ಅಮ್ಮನನ್ನು ಒಪ್ಪಿಸಿ, ನಾನು ಮುಂದೆ ಕೂಡ ಕಲಿಬೇಕು. ನಾನು ಯಾವತ್ತೂ ಕೂಡ ನಿಮ್ಮಿಬ್ಬರಲ್ಲಿ ಏನನ್ನೂ ಕೇಳಿರಲಿಲ್ಲ. ಅದು ಅಲ್ಲದೆ ಶಿಕ್ಷಣ ಪಡೆದುಕೊಂಡ್ರೆ ಅದು ನಮಗೆ ಯಾವತ್ತಾದರೂ ಕೆಲಸಕ್ಕೆ ಬರುತ್ತದೆ. ನೀವಂತೂ ಶಾಲೆಗೆ ಹೋಗಲಿಲ್ಲ, ಅದಕ್ಕೋಸ್ಕರ ನಿಮಗೆ ಇದೆಲ್ಲ ಗೊತ್ತಾಗೋದಿಲ್ಲ. ಆದರೆ ನನಗೆ ಗೊತ್ತಿದೆ ಕಾಲೇಜ್ ಜೀವನ ಏನು ಅಂತ. ಅದು ಅಲ್ಲದೆ ಕಾಲೇಜ್ನಲ್ಲಿ ಕಲಿಯುವ ಮಜವೇ ಬೇರೆ. ಅಲ್ಲದೆ ನನ್ನ ಗೆಳತಿಯರೆಲ್ಲ ನನ್ನಿಂದ ದೂರವಾಗ್ತಾರೆ. ನಾನು ಕೂಡ ಅವರ ಜೊತೆ ಇದ್ದುಕೊಂಡು ಕಲಿಯಲು ದಿಲ್ಲಿಯಲ್ಲಿ ಅಡ್ಮಿಷನ್ ಪಡೆಯಬೇಕು ಅಂತ ಬಯಸ್ತಿದ್ದೇನೆ. ಪ್ಲೀಸ್ ನನಗೆ ಹೋಗಲು ಬಿಡಿ, ನನ್ನನ್ನು ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸಿ ಅಂತ ಅಣ್ಣನವರಲ್ಲಿ ಮುಗ್ಧತೆಯಿಂದ ವಿನಂತಿಸಿಕೊಂಡೆ. ಆಗ ನನ್ನ ಅಣ್ಣನವರ ಮನಸ್ಸು ಕರಗಿತ್ತು. ಇವತ್ತು ನಮ್ಮ ತಂಗಿ ನಮ್ಮಲ್ಲಿ ಏನೋ ಕೇಳುತ್ತಿದ್ದಾಳೆ, ಅವಳ ಈ ಒಂದು ಬೇಡಿಕೆಯನ್ನು ನಾವು ಖಂಡಿತವಾಗ್ಲೂ ಪೂರ್ತಿ ಮಾಡುತ್ತೇವೆ ಎಂದು ಹೇಳಿ ಈ ರೀತಿ ನನ್ನ ಅಡ್ಮಿಷನ್ ಅನ್ನು ದಿಲ್ಲಿಯ ಕಾಲೇಜಲ್ಲಿ ಮಾಡಿಸಿದ್ರು. ಹೀಗೆ ನಾನು ದಿಲ್ಲಿಯ ಯೂನಿವರ್ಸಿಟಿಯಲ್ಲಿ ನನ್ನ ಕಲಿಕೆಯನ್ನು ಮುಂದುವರಿಸಿ ಅಲ್ಲೇ ಹಾಸ್ಟೆಲಲ್ಲಿ ವಾಸಿಸಲು ಪ್ರಾರಂಭಿಸಿದೆ. ಆದರೆ ಈ ದಿನಗಳಲ್ಲಿ ನನಗೆ ಮನೆಯ ನೆನಪು ಹೆಚ್ಚಾಗಿ ಕಾಡುತ್ತಿತ್ತು. ನನಗೆ 2 ದಿವಸ ರಜೆ ಸಿಕ್ಕಿದಾಗಲೆಲ್ಲ ನಾನು ಮನೆಗೆ ಓಡೋಡಿ ಬರುತ್ತಿದ್ದೆ ಹಾಗೂ ಹಿಂತಿರುಗಿ ಹೋಗುತ್ತಿದ್ದೆ. ಹೀಗೆ ಸ್ವಲ್ಪ ದಿನ ಕಳೆಯಿತು. ಒಂದು ದಿನ ನನ್ನ ಅಪ್ಪ ಅಮ್ಮ ನನ್ನ ಅಣ್ಣಂದಿರಿಗೆ ಮದುವೆ ನಿಶ್ಚಯ ಮಾಡಿಸಿದರೆಂದು ನನಗೆ ಗೊತ್ತಾಯಿತು. ಅವರು ನನಗೆ ಹುಡುಗಿಯರ ಫೋಟೋ ಕೂಡ ಸೆಂಡ್ ಮಾಡಿದ್ದರು. ನನಗೆ ನನ್ನ ಬಾವಿ ಅತ್ತಿಗೆಯರು ತುಂಬ ಇಷ್ಟವಾಗಿದ್ದರು. ಆದರೆ ನನ್ನ ಅಪ್ಪ ಅಮ್ಮ ಎಷ್ಟು ಬೇಗ ನನ್ನ ಅಣ್ಣಂದಿರ ಮದುವೆ ನಿಶ್ಚಯ ಮಾಡಿಸಿದರೆಂದರೆ ನನಗೂ ಅಲ್ಲಿಂದ ಬರಲು ಅವಕಾಶ ಸಿಗಲೇ ಇಲ್ಲ. ಯಾಕಂದರೆ ನನಗೆ ಎಕ್ಸಾಮ್ ನಡೆಯುತ್ತಿತ್ತು. ಹಾಗಾಗಿ ನನ್ನ ಅಣ್ಣಂದಿರ ಮದುವೆಗೆ ನಾನೇ ಇರಲಿಲ್ಲ. ಆದರೆ ನನ್ನ ಅಣ್ಣಂದಿರು ನಮ್ಮ ತಂಗಿ ಇಲ್ಲದೆ ನಾವು ಈ ಮದುವೆಯನ್ನು ಇಷ್ಟು ಬೇಗ ಆಗೋದಿಲ್ಲ ಅಂತ ಅಮ್ಮನಲ್ಲಿ ಹೇಳಿದ್ದರು. ಆದರೆ ಅಮ್ಮ ಅವಳಿಗೆ ತುಂಬ ಆಸಕ್ತಿ ಇತ್ತಲ್ವ ನಗರಕ್ಕೆ ಹೋಗಿ ಕಲಿಯಲು, ಅದಕ್ಕೋಸ್ಕರ ನಮ್ಮಿಂದ ದೂರ ಹೋಗಿದ್ದಾಳೆ, ಇನ್ನು ಅವಳನ್ನು ಕಾದರೆ ಆಗೋದಿಲ್ಲ ಅಂತ ಹೇಳುತ್ತಿದ್ದರು. ಅದಕ್ಕೋಸ್ಕರ ನಾನು ಅವರಲ್ಲಿ ಹೇಳಿದೆ, ಪರವಾಗಿಲ್ಲ, ಸರಳ ರೀತಿಯಲ್ಲೇ ಮದುವೆ ಆಗುತ್ತಿದೆ, ಹಾಗಾಗಿ ನಾನು ಮತ್ತೆ ಯಾವತ್ತಾದರೂ ಅತ್ತಿಗೆಯವರನ್ನು ಭೇಟಿಯಾಗುತ್ತೇನೆ ಎಂದು ಹೇಳಿದ್ದೆ. ಈ ರೀತಿ ಎಕ್ಸಾಮ್ ಮುಗಿದ ತಕ್ಷಣ ನಾನು ಕೂಡಲೇ ನನ್ನ ಮನೆಗೆ ಬಂದು ನನ್ನ ಅತ್ತಿಗೆಯವರನ್ನು ಭೇಟಿ ಮಾಡಿದ್ದೆ. ಅವರಿಬ್ಬರೂ ತುಂಬ ಸುಂದರವಾಗಿದ್ದರು. ಅವರ ಜೊತೆ ಸಮಯ ಕಳೆಯಬೇಕು ಎಂಬ ಆಸೆ ನನಗೂ ಇತ್ತು.
ಆದರೆ 2 ದಿವಸಗಳಿಗಿಂತ ಹೆಚ್ಚು ದಿನ ಅವರ ಜೊತೆ ನನಗೆ ಇರಲು ಸಾಧ್ಯವಾಗಲಿಲ್ಲ. ನಾನು ಪುನಃ ಯೂನಿವರ್ಸಿಟಿಗೆ ಹಿಂತಿರುಗಿ ಬಂದಿದ್ದೆ. ನನ್ನ ಇಬ್ಬರು ಅಣ್ಣಂದಿರು ತಮ್ಮ ತಮ್ಮ ಪತ್ನಿಯೊಂದಿಗೆ ತುಂಬ ಸಂತೋಷವಾಗಿದ್ದರು. ನನ್ನ ಮನೆ ಸಂತೋಷದ ವಾತಾವರಣದಿಂದ ತುಂಬಿತ್ತು. ನನ್ನ ಇಬ್ಬರು ಅಣ್ಣಂದಿರ ಮದುವೆ ಒಟ್ಟಿಗೆ ಆಗಿತ್ತು. ಹಾಗಾಗಿ ಇಬ್ಬರು ಅತ್ತಿಗೆಯಂದಿರಿಗೆ ಬೇರೆ ಬೇರೆ ಕೋಣೆಗಳನ್ನು ಮಾಡಿದ್ದರು. ಅಪ್ಪ ಅಮ್ಮ ಗ್ರೌಂಡ್ ಫ್ಲೋರಲ್ಲಿ ಇರುತ್ತಿದ್ದರು. ಇದೇ ರೀತಿ ನಾನು ಒಮ್ಮೆ ಮನೆಗೆ ಬಂದಾಗ ನನ್ನ ಮನೆಯ ವಾತಾವರಣ ಬದಲಾದಂತೆ ಅನ್ನಿಸ್ತು. ಮೊದಲು ನನ್ನ ಅತ್ತಿಗೆಯಂದಿರು ತುಂಬ ಚುರುಕಾಗಿ ಇರುತ್ತಿದ್ದರು. ಆದರೆ ನಂತರದ ದಿನಗಳಲ್ಲಿ ಅವರು ತುಂಬ ಬಾಡಿ ಹೋದಂತೆ ಕಾಣುತ್ತಿದ್ದರು. ಬಹುಶಃ ಹೊಸದಾಗಿ ಮದುವೆಯಾದ್ದರಿಂದ ಹುಡುಗಿಯರಿಗೆ ಅಡ್ಜಸ್ಟ್ ಆಗಲು ಸಮಯ ಹಿಡಿಯುತ್ತದೆ. ಅದಕ್ಕೋಸ್ಕರ ಈ ರೀತಿ ಇದ್ದಾರೆ ಅಂತ ಅಂದುಕೊಂಡೆ. 2 ದಿವಸದ ಮೇಲೆ ನಾನು ನನ್ನ ಮನೆಯಲ್ಲಿ ನಿಲ್ಲುತ್ತಿರಲಿಲ್ಲ. ಯಾವತ್ತಾದರೂ ಒಮ್ಮೆ ಅಮ್ಮನಲ್ಲಿ 1 ವಾರದ ರಜೆ ತೆಗೆದು ನಾನು ಊರಿಗೆ ಬರುತ್ತೇನೆ ಎಂದು ಹೇಳಿದಾಗ ಅಮ್ಮ ನನಗೆ ಹೇಳುತ್ತಿದ್ದರು, ನಿನ್ನ ಕಲಿಕೆಯನ್ನು ಹಾಳು ಮಾಡಿ ಇಲ್ಲಿಗೆ ಬಂದು ನಿಲ್ಲುವ ಅವಶ್ಯಕತೆ ಇಲ್ಲ. ನಿನಗೆ ಕಲಿಯಲು ಇಷ್ಟ ಇದೆ ಅಂತ ನಾವು ಅಲ್ಲಿಗೆ ಕಳುಹಿಸಿದ್ದೇವೆ. ನೀನು ಆ ಕೆಲಸವನ್ನು ಸರಿಯಾಗಿ ಮಾಡು. ಕಲಿಯುವ ಕಡೆ ಗಮನ ನೀಡು. ಮನೆಯ ಚಿಂತೆ ಮಾಡಬೇಡ. ಇಲ್ಲಿ ನಿನ್ನ ಇಬ್ಬರು ಅತ್ತಿಗೆಯಂದಿರು ನಮ್ಮ ಕಾಳಜಿಯನ್ನು ಇಟ್ಟುಕೊಳ್ಳಲಿದ್ದಾರೆ ಅಂತ ಹೇಳುತ್ತಾ ಅದರ ಜೊತೆ ಅಮ್ಮ ನನಗೆ ಇನ್ನೊಂದು ಸಿಹಿ ಸುದ್ದಿಯನ್ನು ಹೇಳಿದ್ದರು. ಈಗ ನಿನ್ನ ಅಣ್ಣಂದಿರಿಗೆ ಸ್ವಂತ ಬಟ್ಟೆ ಅಂಗಡಿ ಇದೆ. ಅದು ಕೂಡ ಬಟ್ಟೆಯ ಮಳಿಗೆ ಮಾರುಕಟ್ಟೆಯ ಮಧ್ಯದಲ್ಲಿಯೇ ಇದೆ. ಹಾಗೂ ನಿನ್ನ ಅಣ್ಣಂದಿರ ಈ ಒಂದು ಬಟ್ಟೆ ಅಂಗಡಿಯು ತುಂಬ ಒಳ್ಳೆಯ ರೀತಿಯಿಂದ ನಡೆಯುತ್ತಿದೆ ಎಂದರು. ನನಗೆ ಈ ಮಾತು ಕೇಳಿ ತುಂಬ ಸಂತೋಷವಾಗಿತ್ತು. ಯಾಕಂದರೆ ಮೊದಲೆಲ್ಲ ಅಣ್ಣಂದಿರು ಬಟ್ಟೆಯ ಫ್ಯಾಕ್ಟರಿಯಲ್ಲಿಯೇ ಕೆಲಸ ಮಾಡಿದ್ದರು. ಹಾಗೂ ಈಗ ಅವರು ತಮ್ಮದೇ ಆದ ಒಂದು ಬಟ್ಟೆಯ ಅಂಗಡಿಯನ್ನು ತೆರೆದಿದ್ದರು. ಇದರಿಂದಾಗಿ ಖಂಡಿತವಾಗ್ಲೂ ಅವರು ಒಳ್ಳೆಯ ಲಾಭವನ್ನೇ ಪಡೆಯುತ್ತಿರಬಹುದು. ನನ್ನ ಅಣ್ಣಂದಿರ ಈ ಒಂದು ಪರಿಶ್ರಮದ ಫಲವು ನನಗೆ ತುಂಬಾ ಸಂತೋಷವನ್ನು ತಂದುಕೊಟ್ಟಿತ್ತು. ಆದರೆ ಈ ನಡುವೆ ನನಗೆ ಆಶ್ಚರ್ಯವಾದ ಸಂಗತಿ ಅಂದರೆ, ಮೊದಲೆಲ್ಲ ಅಮ್ಮ ರಜೆ ಸಿಕ್ಕಾಗ ಮನೆಗೆ ಬಾ ಅಂತ ಹೇಳುತ್ತಿದ್ದರು. ಆದರೆ ಈಗ ನಾನು ಮನೆಗೆ ಬರುತ್ತೇನೆ ಎಂದರೂ ಕೂಡ ಅಮ್ಮ ನನಗೆ ನೀನು ನಿನ್ನ ಕಲಿಕೆಯ ಕಡೆ ಗಮನ ಕೊಡು, ಆಗಾಗ ಇಲ್ಲಿಗೆ ಬರುವ ಅವಶ್ಯಕತೆ ಇಲ್ಲ, ಅದರಿಂದಾಗಿ ನಿನ್ನ ಕಲಿಕೆಯು ನಷ್ಟವಾಗಬಹುದು ಎಂದೆಲ್ಲ ಹೇಳುತ್ತಿದ್ದರು. ಅಮ್ಮನ ಈ ಮಾತನ್ನು ಕೇಳಿ ನನಗೆ ತುಂಬ ಕೋಪ ಬರುತ್ತಿತ್ತು. ಹಾಗಾಗಿ ನಾನು ಮನೆಗೆ ಹೋಗುವುದನ್ನು ಕಡಿಮೆ ಮಾಡಿದ್ದೆ. ಅಲ್ಲದೆ ಈಗ ನನ್ನ ಅಣ್ಣಂದಿರಿಗೆ ತಮ್ಮದೇ ಆದ ಅಂಗಡಿ ಆದ ಮೇಲೆ ಅವರು ನನಗೆ ಫೋನ್ ಮಾಡೋದು ಕೂಡ ಕಡಿಮೆಯಾಗಿತ್ತು. ಹಾಗೂ ಈಗೀಗ ನನ್ನನ್ನು ಅವರು ಕೂಡ ಮನೆಗೆ ಕರೆಯುವುದನ್ನು ಬಿಟ್ಟು ಬಿಟ್ಟಿದ್ದರು. ಅಪ್ಪನಲ್ಲಿ ನಾನು ಮಾತನಾಡಿದರೆ ಮಾತ್ರ ಅಪ್ಪ ನನ್ನೊಡನೆ ಮಾತನಾಡುತ್ತಿದ್ದರು. ಇಲ್ಲದಿದ್ದರೆ ಅವರಿಗೂ ಕೂಡ ಈ ಮಗಳ ನೆನಪು ಬರುತ್ತಿರಲಿಲ್ಲ. ಆದರೆ ಈ ಸಲ ನನ್ನ ವಿದ್ಯಾಭ್ಯಾಸವು ಪೂರ್ತಿಯಾಗಿತ್ತು. ಹಾಗಾಗಿ ನಾನು ಮನೆಗೆ ಹೋಗಿ ಎಲ್ಲರಿಗೂ ಸರ್ಪ್ರೈಸ್ ಕೊಡಬೇಕೆಂದು ಯೋಚಿಸಿದೆ. 3 ವರ್ಷಗಳ BCom ಮುಗಿಸಲು ನನಗೆ ಇಲ್ಲಿ ಸಮಯ ಹಿಡಿದಿತ್ತು. ಈ 3 ವರ್ಷಗಳಲ್ಲಿ ನನ್ನ ಮನೆಯಲ್ಲಿ ತುಂಬ ಬದಲಾವಣೆಗಳು ಆಗಿದ್ದವು. ನನ್ನ ಹಳ್ಳಿಯ ಜನರು ಕೂಡ ನನಗೆ ತುಂಬ ನೆನಪಾಗುತ್ತಿದ್ದರು. ನನ್ನ ಮನೆಯವರು, ನನ್ನ ಅಣ್ಣಂದಿರು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದಾರೆ ಅಂತ ನನಗೆ ಗೊತ್ತಿತ್ತು. ನನ್ನ ಅತ್ತಿಗೆಯಂದಿರು ಕೂಡ ತುಂಬ ಒಳ್ಳೆಯವರಾಗಿದ್ದರು. ಅವರ ಮದುವೆ ನಂತರ ನಾನು ಆಗಾಗ ಮನೆಗೆ ಹೋಗುತ್ತಿದ್ದೆ. ಆಗ ನನ್ನ ಜೊತೆ ಅವರು ತುಂಬ ಚೆನ್ನಾಗಿ ವರ್ತಿಸುತ್ತಿದ್ದರು. ಆದರೆ ನಾನು ರಜೆ ಮುಗಿದು ಯೂನಿವರ್ಸಿಟಿಗೆ ಹಿಂತಿರುಗಿದ ಮೇಲೆ ಯಾರೂ ಕೂಡ ನನ್ನೊಡನೆ ಅಷ್ಟಾಗಿ ಮಾತನಾಡುತ್ತಿರಲಿಲ್ಲ. ಅಲ್ಲದೆ ಅತ್ತಿಗೆಯಂದಿರು ಕೂಡ ನನ್ನ ಜೊತೆ ಫೋನಲ್ಲಿ ಮಾತನಾಡುತ್ತಿರಲಿಲ್ಲ. ಹಾಗಾಗಿ ನನಗೆ ತುಂಬ ಬೇಸರವಾಗುತ್ತಿತ್ತು. ನಾನು ಮನೆಗೆ ಹೋದ ನಂತರ ಎಲ್ಲರನ್ನ ತರಾಟೆಗೆ ತೆಗೆದುಕೊಳ್ಳಬೇಕೆಂದು ಯೋಚಿಸುತ್ತಿದ್ದೆ. ಈ ರೀತಿ ನಾನು ನನ್ನ ಕಲಿಕೆ ಮುಗಿಸಿ ಸಾಮಾನುಗಳನ್ನೆಲ್ಲ ತೆಗೆದುಕೊಂಡು ಮನೆಗೆ ಬಂದಾಗ ನನ್ನನ್ನು ನೋಡಿ ನನ್ನ ಮನೆಯವರು ತುಂಬ ಸಂತೋಷ ಪಡಬಹುದೆಂದು ಅಂದುಕೊಂಡೆ. ಆದರೆ ನನ್ನ ಅಮ್ಮನ ಬಾಯಿಂದ ತಕ್ಷಣವೇ ನೀನು ಇಷ್ಟು ಬೇಗ ಯಾಕೆ ಬಂದೆ ಎಂಬ ಮಾತು ಹೊರಗೆ ಬಂದಿತ್ತು. ಅಮ್ಮ, ನನ್ನ ಕಲಿಕೆ ಪೂರ್ತಿಯಾಗಿದೆ, ಇನ್ನು ಮುಂದೆ ನಾನು ಕಲಿಯಲು ಇಷ್ಟಪಡುವುದಿಲ್ಲ ಎಂದೆ. ಮಗಳೇ, ಇದನ್ನೆಲ್ಲ ನೀನು ಮೊದಲೇ ನಮಗೆ ಹೇಳಬೇಕಾಗಿತ್ತು ತಾನೆ ಎಂದರು. ಆಗ ನಾನು ಕೇಳಿದೆ, ಯಾಕೆ, ಯಾರಾದರೂ ತನ್ನ ಮನೆಗೆ ಬರುವ ಮೊದಲು ಹೇಳಿ ಕೇಳಿ ಬರುತ್ತಾರೆ ಎಂದೆ. ಅರೆ, ನನ್ನ ಮಗಳು ಈಗ ತಾನೇ ಬಂದಿದ್ದಾಳೆ, ಯಾಕೆ ಅವಳನ್ನು ಇಷ್ಟೊಂದು ಸತಾಯಿಸ್ತಿದ್ದೀರಿ? ಈಗ ಅವಳು ಮನೆಗೆ ಬಂದಿದ್ದಾಳೆ, ಇನ್ನು ಮುಂದೆ ನೀನು ಗಮನ ಕೊಡು ಅಂತ ಅಪ್ಪ ಅಮ್ಮನನ್ನು ನೋಡಿ ಹೇಳಿದರು. ನಾನು ಅಪ್ಪನನ್ನು ನೋಡಿ ತಕ್ಷಣವೇ, ಅಪ್ಪ, ಯಾವುದರ ಬಗ್ಗೆ ಅಮ್ಮ ಗಮನ ನೀಡಬೇಕು ಅಂತ ಕೇಳಿದೆ. ಆಗ ಅಪ್ಪ ನಗುತ್ತಾ, ಏನಿಲ್ಲ ಮಗಳೇ, ಹೀಗೆ ಎಂದರು. ಅಷ್ಟರಲ್ಲೇ ನನ್ನ ಅಮ್ಮ ನನ್ನ ಚಿಕ್ಕ ಅತ್ತಿಗೆಯನ್ನು ಕರೆಯುತ್ತಾ, ನವ್ಯ ಇಲ್ಲಿಗೆ ಬಂದು ನೋಡು ಯಾರು ಬಂದಿದ್ದಾರೆ ಅಂತ, ಬರುವಾಗ ನೀರ್ತಾ ನಿನ್ನ ನಾದಿನಿ ಬಂದಿದ್ದಾಳೆ ಎಂದರು. ನವ್ಯ ಅತ್ತಿಗೆ ನೀರು ತೆಗೆದುಕೊಂಡು ಮೆಲ್ಲನೆ ಹೆಜ್ಜೆ ಹಾಕುತ್ತಾ ನನ್ನ ಕಡೆ ಬರುತ್ತಿದ್ದರು. ಅವರು ನನಗೆ ನೀರು ಕೊಟ್ಟರು. ಅವರನ್ನು ನೋಡುವಾಗ ನನಗೆ ಅವರು ತುಂಬ ದಿನಗಳಿಂದ ಅನಾರೋಗ್ಯದಿಂದ ಬಳಲಿದಂತೆ ಕಾಣುತ್ತಿದ್ದರು. ಅತ್ತಿಗೆ, ಯಾಕೆ ಇಷ್ಟು ಮೆಲ್ಲನೆ ನಡೆಯುತ್ತಿದ್ದೀರಿ? ನೀವು ಹುಷಾರಾಗಿದ್ದೀರಿ ತಾನೇ ಅಂತ ಕೇಳಿದೆ. ಮೊದಲಿಗಿಂತಲೂ ಅವರು ತುಂಬ ವೀಕ್ ಆಗಿದ್ದಾರೆ ಅಂತ ಅನ್ನಿಸ್ತು. ಆಗ ಅಮ್ಮ ಅವರ ಕಡೆ ಸನ್ನೆ ಮಾಡುತ್ತಾ, ಒಲೆಯಲ್ಲಿ ಹಾಲು ಉಕ್ಕಲು ಇಟ್ಟಿದ್ದೇನೆ, ಸ್ವಲ್ಪ ಹೋಗಿ ನೋಡು ಎಂದರು. ಅತ್ತಿಗೆ ಅಲ್ಲಿಂದ ಹೋದ ಮೇಲೆ ಅಮ್ಮ ಹೇಳಿದರು, ಮಗಳೇ, ನೀನು ಇವರನ್ನು ತುಂಬ ದಿನಗಳ ನಂತರ ನೋಡುತ್ತಿರೋದ್ರಿಂದ ಹಾಗಾಗಿ ನಿನಗೆ ಆ ರೀತಿ ಅನ್ನಿಸ್ತಿದೆ ಎಂದರು. ನನಗೆ ನನ್ನ ಮನೆ ತುಂಬ ಇಷ್ಟವಾಗಿತ್ತು. ನಮ್ಮ ಮನೆಯ ದುರಸ್ತಿ ಕೆಲಸಗಳೆಲ್ಲವೂ ಆಗಿದ್ದವು. ಇಬ್ಬರು ಅಣ್ಣಂದಿರಿಗೆ ಬೇರೆ ಬೇರೆ ಕೋಣೆಗಳನ್ನು ಮಾಡಲಾಗಿತ್ತು. ಹೊಸ ಪೈಂಟ್ ಕೂಡ ಬಳಿದಿದ್ದರು. ಇದನ್ನೆಲ್ಲ ನೋಡಿ ನನಗೆ ತುಂಬ ಸಂತೋಷವಾಗಿತ್ತು. ಆಗ ಒಮ್ಮೆಲೆ ನನ್ನ ನೋಟವು ನಮ್ಮ ಮನೆಯ ಕೆಳಭಾಗದ ಒಂದು ಮೂಲೆಯಲ್ಲಿದ್ದಂಥ ಮೆಟ್ಟಿಲುಗಳ ಕಡೆಗೆ ಹೋಯಿತು. ನಾನು ಅದೇನು ಅಂತ ಆ ಕಡೆ ನೋಡಲು ಹೋದಾಗ ನನ್ನ ಅಪ್ಪ ಮಗಳೇ ಎಂದು ಕರೆದರು.
ಅಲ್ಲಿ ಕೆಲವು ಮುಖ್ಯವಾದ ವಸ್ತುಗಳನ್ನು ಇಡಬೇಕೆಂದು ಒಂದು ಚಿಕ್ಕ ರೂಮನ್ನು ಮಾಡಿದ್ದೇವೆ ಎಂದರು. ಆಗ ನಾನು ಹೌದಪ್ಪ, ಅದನ್ನು ಬೇಸ್ಮೆಂಟ್ ಹೇಳುತ್ತಾರೆ ಎಂದು ಹೇಳಿದೆ. ಆಗ ಅವರು ಅದೇ ಎಂದು ಹೇಳಿದರು. ನಾನು ಮನೆಗೆ ಬಂದಾಗಿನಿಂದ ನನ್ನ ಇಬ್ಬರು ಅಣ್ಣಂದಿರು ಅಂಗಡಿಗೆ ಹೋಗಿದ್ದರು. ಆದರೆ ನನಗೆ ದೊಡ್ಡ ಅತ್ತಿಗೆ ಎಲ್ಲೂ ಕಾಣಲು ಸಿಗಲಿಲ್ಲ. ಅವರ ಹೆಸರು ಚೇತನ. ಆಗ ನಾನು, ಅಮ್ಮ, ಚೇತನ ಅತ್ತಿಗೆ ಎಲ್ಲಿದ್ದಾರೆ ಅಂತ ಕೇಳಿದೆ. ಅವಳು ವಿಶ್ರಾಂತಿ ಪಡೆಯುತ್ತಿದ್ದಾಳೆ, ಸ್ವಲ್ಪ ಆರೋಗ್ಯ ಸರಿಯಿಲ್ಲ ಎಂದರು. ಹೌದಾ ಅಮ್ಮ, ಹಾಗಾದರೆ ಸ್ವಲ್ಪ ಇರಿ, ನಾನು ಹೋಗಿ ಅವರನ್ನು ನೋಡಿ ಮಾತನಾಡಿಸಿ ಬರುತ್ತೇನೆ ಅಂತ ಹಿಂತಿರುಗಿದಾಗ ಅಮ್ಮ ಒಮ್ಮೆಲೆ ನನ್ನ ಕೈಯನ್ನು ಹಿಡಿದು, ಮಗಳೇ, ನೀನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಮತ್ತೆ ಹೋಗಿ ಎಲ್ಲರನ್ನು ಭೇಟಿಯಾಗು, ರಾತ್ರಿ ಆಗ್ತಿದೆ, ಅಣ್ಣಂದಿರು ಮನೆಗೆ ಬರುವ ಸಮಯವಾಗಿದೆ ಎಂದರು. ಸ್ವಲ್ಪ ಹೊತ್ತಿನ ನಂತರ ಚೇತನ ಅತ್ತಿಗೆ ಹಾಗೂ ನವ್ಯ ಅತ್ತಿಗೆ ಕೋಣೆಯಿಂದ ಹೊರಗೆ ಬಂದಿದ್ದರು. ಅವರಿಬ್ಬರು ನನ್ನನ್ನು ವಿಚಿತ್ರ ನೋಟದಿಂದ ನೋಡುತ್ತಿದ್ದರು. ಹೀಗೆ ನನ್ನ ನೋಟವು ಚೇತನ ಅತ್ತಿಗೆ ಮೇಲೆ ಹೋದಾಗ ಅವರ ಪರಿಸ್ಥಿತಿಯು ಕೂಡ ತುಂಬ ಗಂಭೀರವಾಗಿರುವಂತೆ ನನಗೆ ಅನ್ನಿಸ್ತು. ಅವರು ಕೂಡ ತುಂಬ ವೀಕ್ ಆಗಿದ್ದರು. ಅವರ ಕಣ್ಣುಗಳ ಕೆಳಗೆ ಕಪ್ಪಾದ ಕಲೆ ಇತ್ತು. ನನ್ನ ಅಣ್ಣಂದಿರು ಮನೆಗೆ ಬಂದ ನಂತರ ನಾನು ಅವರಲ್ಲಿ, ಯಾಕೆ ನನ್ನ ಅತ್ತಿಗೆಯಂದಿರು ಹೀಗೆ ಇದ್ದಾರೆ, ಅವರಿಗೆ ಉಣ್ಣಲು ತಿನ್ನಲು ಇಲ್ಲಿ ಸರಿಯಾಗಿ ಸಿಗುತ್ತಿಲ್ವಾ, ನೋಡಿ ಒಮ್ಮೆ ನನ್ನ ಅತ್ತಿಗೆಯಂದಿರನ್ನು ಎಷ್ಟೊಂದು ಸೊರಗಿ ಹೋಗಿದ್ದಾರೆ ಅಂತ ಕೇಳಿದೆ. ಆಗ ನನ್ನ ಅತ್ತಿಗೆಯಂದಿರು ನನ್ನ ಮಾತನ್ನು ಕೇಳಿ ಏನೂ ಹೇಳಲಿಲ್ಲ. ಏನು ಮಾಡೋದು, ಇವರಿಬ್ಬರು ಮದುವೆಯಾಗಿ ಬಂದಾಗಿನಿಂದ ಇವರಿಗೆ ಮದ್ದು ಮಾಡುತ್ತಲೇ ಇದ್ದೇವೆ. ಇಬ್ಬರೂ ಕೂಡ ಶರೀರದಲ್ಲಿ ಏನು ನೋವಿದೆ ಅಂತ ಹೇಳುತ್ತಿರುತ್ತಾರೆ. ಅಮ್ಮ ಕೂಡ ಮನೆಯಲ್ಲಿ ಅವರಿಂದ ಹೆಚ್ಚೇನು ಕೆಲಸ ಮಾಡಿಸ್ತಿಲ್ಲ, ಆದರೂ ಕೂಡ ಇವರಿಗೆ ಏನು ತೊಂದರೆ ಅಂತ ಗೊತ್ತಿಲ್ಲ ಎಂದ. ಅಯ್ಯೋ, ಇದೊಂದು ವಿಚಿತ್ರ ವಿಷಯವಾಯ್ತಲ್ವಾ, ನೀವು ಇದರ ಬಗ್ಗೆ ಇಷ್ಟೊಂದು ಅಸಡ್ಡೆ ತೋರಿಸಬೇಡಿ. ಇಬ್ಬರು ಅತ್ತಿಗೆಯವರನ್ನು ನಗರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಇವರಿಗೆ ಚಿಕಿತ್ಸೆ ಕೊಡಿಸಿ ಎಂದು ನಾನು ಹೇಳಿದ ತಕ್ಷಣವೇ, ಅಮ್ಮ, ಸಾಕು, ಎಷ್ಟು ಮಾತನಾಡ್ತಿದ್ಯಾ, ಮೌನವಾಗಿರು, ಬಂದಾಗಿನಿಂದ ಮಾತನಾಡ್ತಲೇ ಇದ್ದಾಳೆ, ಬೇಗ ಬೇಗ ಊಟ ಮಾಡಿ ನಿನ್ನ ಕೋಣೆಗೆ ಹೋಗಿ ವಿಶ್ರಾಂತಿ ತೆಗೆದುಕೋ ಅಂತ ಸ್ವಲ್ಪ ಕೋಪದಲ್ಲೇ ಸಿಡುಕಿದರು. ಸದ್ಯಕ್ಕೆ ನಾನು ಮೌನವಾಗಿ ಕುಳಿತೆ. ಊಟವಾದ ನಂತರ ನನ್ನ ಕೋಣೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡೆ. ರಾತ್ರಿ ನನಗೆ ತುಂಬ ಚೆನ್ನಾಗಿ ನಿದ್ದೆ ಬಂದಿತ್ತು. ಬೆಳಿಗ್ಗೆ ಸುಮಾರು 7 ಗಂಟೆ ಹೊತ್ತಿಗೆ ನಾನು ಎಚ್ಚರವಾಗಿದ್ದೆ. ಆಗ ನನಗೆ ಯಾರದೋ ಅಳುವ ಶಬ್ದ ಕೇಳಿಸಿತು. ನಾನು ಕೂಡಲೇ ಎದ್ದು ಕೋಣೆಯಿಂದ ಹೊರಗೆ ಬಂದು ನೋಡಿದಾಗ ನನ್ನ ಚಿಕ್ಕ ಅತ್ತಿಗೆ ಕೋಣೆಯ ಒಂದು ಮೂಲೆಯಲ್ಲಿ 2 ಮೊಣಕಾಲಿನ ಮೇಲೆ ತಲೆ ಇಟ್ಟು ನೆಲದ ಮೇಲೆ ಕುಳಿತುಕೊಂಡು ಅಳುತ್ತಿದ್ದರು. ಅತ್ತಿಗೆ, ಯಾಕೆ ಅಳುತ್ತಿದ್ದೀರಿ ಅಂತ ಕೇಳುತ್ತಾ ನಾನು ಅವರ ಹತ್ತಿರ ಹೋದೆ. ಏನಾಯಿತು ಅತ್ತಿಗೆ, ಇಷ್ಟು ಬೇಗ ನೀವು ಇಲ್ಲೇನು ಮಾಡ್ತಿದ್ದೀರಿ ಎಂದೆ. ಆಗ ಅತ್ತಿಗೆ ನನ್ನನ್ನು ನೋಡುತ್ತಾ ಬೇಗನೆ ತನ್ನ ಕಣ್ಣೀರನ್ನು ಒರೆಸುತ್ತಾ ಹೇಳತೊಡಗಿದಳು. ಏನಿಲ್ಲ ಸ್ನೇಹ, ನಾನು ಅಳುತ್ತಿಲ್ಲ, ಏನೋ ಕಣ್ಣಿಗೆ ಬಿತ್ತು, ಹಾಗಾಗಿ ಕಣ್ಣು ಸ್ವಲ್ಪ ಉರಿಯುತ್ತಿದೆ ಅಷ್ಟೇ. ನೀನು ಇಷ್ಟು ಬೇಗ ಯಾಕೆ ಎದ್ದೆ, ಹೋಗು ವಿಶ್ರಾಂತಿ ತೆಗೆದುಕೋ, ನಾನು ಕೂಡ ಒಳಗೆ ಹೋಗುತ್ತಿದ್ದೇನೆ ಎಂದು ಹೇಳುತ್ತಾ ಅವರು ತಕ್ಷಣ ತನ್ನ ಕೋಣೆಗೆ ಹೋದರು. ನನಗೇನು ವಿಚಿತ್ರ ಅನ್ನಿಸ್ತಿತ್ತು. ನಾನು ನನ್ನ ಕಣ್ಣಾರೆ ಅವರು ಅಳುವುದನ್ನು ನೋಡಿದ್ದೇನೆ, ಆದರೂ ಕೂಡ ಯಾಕೆ ಅವರು ಸುಳ್ಳು ಹೇಳುತ್ತಿದ್ದಾರೆ ಎಂದು ಯೋಚಿಸುತ್ತಿದ್ದೆ. ಈ ರೀತಿ ದಿನ ಕಳೆದಂತೆ ನನ್ನ ಇಬ್ಬರು ಅತ್ತಿಗೆಯಂದಿರ ಮುಖದಲ್ಲಿ ನಗು ಎಂಬುದು ಮಾಯವಾಗಿತ್ತು. ಕೆಲವೊಮ್ಮೆ ನನಗೆ ದೊಡ್ಡ ಅತ್ತಿಗೆಯ ಅಳು ಕೇಳಿಸಿದರೆ ಕೆಲವೊಮ್ಮೆ ಚಿಕ್ಕ ಅತ್ತಿಗೆ ಅಳುವುದು ಕೇಳಿಸುತ್ತಿತ್ತು. ಆದರೆ ಯಾರೂ ಕೂಡ ಆ ಅಳುವಿಗೆ ಕಾರಣ ಏನು ಅಂತ ಹೇಳುತ್ತಿರಲಿಲ್ಲ. ಒಂದು ದಿನ ನನ್ನ ಗೆಳತಿಯರು ನನ್ನನ್ನು ಭೇಟಿಯಾಗಲೆಂದು ಮನೆಗೆ ಬಂದಿದ್ದರು. ಆಗ ನನ್ನ ಅತ್ತಿಗೆಯಂದಿರು ಅವರಿಗೋಸ್ಕರ ತಿಂಡಿಗಳನ್ನು ಮಾಡಿದ್ದರು. ಆಗ ಒಮ್ಮೆಲೆ ನನ್ನ ಅತ್ತಿಗೆ ಕೈಯಿಂದ ಚಹಾದ ಟ್ರೇಯು ಕೆಳಗೆ ಬಿದ್ದಿತ್ತು. ಅದರಿಂದಾಗಿ ನೆಲವು ಸ್ವಲ್ಪ ಕೊಳಕಾಯಿತು. ಇದರಿಂದಾಗಿ ಅತ್ತಿಗೆ ತುಂಬ ಹೆದರಿಕೊಂಡಿದ್ದರು. ನಾನು ಅತ್ತಿಗೆಯಲ್ಲಿ ಹೇಳಿದೆ, ಪರವಾಗಿಲ್ಲ ಅತ್ತಿಗೆ, ಇದಕ್ಕೆ ಇಷ್ಟೊಂದು ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದೆ. ಆದರೆ ನನ್ನ ಅಮ್ಮನ ಪದಗಳು ತುಂಬ ಗಂಭೀರವಾಗಿದ್ದು ಕಹಿಯಾಗಿದ್ದವು. ಅಲ್ಲದೆ ಅವರ ಮುಖದ ಭಾವನೆಯೂ ಕೂಡ ತುಂಬಾನೇ ಕೆಟ್ಟದಾಗಿತ್ತು. ಇಲ್ಲ ಮಗಳೇ, ಅತಿಥಿಗಳ ಮುಂದೆ ಎಷ್ಟು ಜಾಗೃತೆಯಿಂದ ಇರಬೇಕು ಅಂತ ಇವರಿಗೆ ಅರ್ಥ ಮಾಡಿಸಬೇಕು ಅಂತ ಅಮ್ಮ ಹೇಳಿದಾಗ ಅವರ ಮಾತನ್ನು ಕೇಳಿ ನನಗೆ ಆಶ್ಚರ್ಯವಾಗಿತ್ತು. ಇಷ್ಟೊಂದು ಸಣ್ಣ ವಿಷಯಕ್ಕಾಗಿ ಅತ್ತಿಗೆಯಂದಿರ ಮೇಲೆ ಇಷ್ಟೊಂದು ಕೋಪ ತೋರಿಸುವ ಅಗತ್ಯ ಏನಿದೆ ಅಂತ ನನಗೇನೆ ಅರ್ಥವಾಗುತ್ತಿರಲಿಲ್ಲ. ನನ್ನ ಗೆಳತಿಯರು ಕೂಡ ಉಸಿರು ಬಿಗಿ ಹಿಡಿದು ಕುಳಿತುಕೊಂಡಿದ್ದರು. ಆಮೇಲೆ ಅವರು ಅಲ್ಲಿಂದ ಎದ್ದು ಹೋದರು. ಯಾಕಂದರೆ ನನ್ನ ಅಮ್ಮ ಒಮ್ಮೆ ಏನಾದರೂ ಹೇಳಲು ಪ್ರಾರಂಭಿಸಿದರೆ ನಂತರ ಅವರನ್ನು ಯಾರೂ ಕೂಡ ಬಾಯಿ ಮುಚ್ಚಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅದರ ನಂತರ ಅಲ್ಲಿ ಏನು ನಡೆಯಿತೋ ಅದನ್ನು ನೋಡಿ ನನ್ನ ಹೃದಯ ಮರುಗಿತು. ನನ್ನ ಅಮ್ಮ ಯಾವುದೋ ಒಬ್ಬಳು ಕ್ರೂರಿ ಮಹಿಳೆಯಂತೆ ನನ್ನ ಅತ್ತಿಗೆಯನ್ನು ಬೈಯುತ್ತಾ ಕೋಣೆಯಿಂದ ಹೊರಗೆ ಹಾಕಿ ಅವರನ್ನು ಆ ಒಂದು ಬೇಸ್ಮೆಂಟ್ ಕೋಣೆಗೆ ಕಳುಹಿಸಿದರು. ಅಮ್ಮನ ಇಂತಹ ಒಂದು ದುರ್ವರ್ತನೆಯು ನನ್ನನ್ನು ಆಶ್ಚರ್ಯಕ್ಕೀಡು ಮಾಡಿತು. ಅಮ್ಮನ ಮುಂದೆ ನಾನೇನು ಹೇಳಲು ಆಗುತ್ತಿರಲಿಲ್ಲ. ಯಾಕಂದರೆ ಅಮ್ಮ ನನ್ನ ಬಾಯಿಯನ್ನೇ ಮುಚ್ಚಿಸುತ್ತಿದ್ದರು. ಬೆಳಗಿನ ಸಮಯದಲ್ಲಿ ಅಮ್ಮ ಅತ್ತಿಗೆಯನ್ನು ಆ ಒಂದು ಕೋಣೆಯಲ್ಲಿ ಕೂಡಿ ಹಾಕಿ ಯಾರೂ ಕೂಡ ರಾತ್ರಿ ಆಗೋ ತನಕ ಬಾಗಿಲು ತೆರೆಯಬಾರದು ಎಂಬ ನಿಯಮವನ್ನು ಹಾಕಿದ್ದರು. ಅಮ್ಮನ ಈ ವರ್ತನೆಯು ನನಗೆ ಸ್ವಲ್ಪವೂ ಹಿಡಿಸಲಿಲ್ಲ. ಹಾಗಾಗಿ ನಾನು ಅಮ್ಮನಲ್ಲಿ ಈ ರೀತಿ ಅತ್ತಿಗೆಯವರೊಂದಿಗೆ ವರ್ತಿಸುವುದು ಸರಿಯಲ್ಲ ಎಂದೆ. ಆಗ ಅಮ್ಮ ನನಗೇನೆ ಹಿಂತಿರುಗಿ ಬೈಯಲು ಪ್ರಾರಂಭಿಸಿದಾಗ ನನಗೆ ತುಂಬ ಹೆದರಿಕೆಯಾಗಿತ್ತು. ಈ ಇಬ್ಬರು ಸೊಸೆಯಂದಿರು ಬಂದ ನಂತರವೇ ನಮ್ಮ ಮನೆಯ ಪರಿಸ್ಥಿತಿ ಹದಗೆಟ್ಟಿದೆ. ಇನ್ನು ಮುಂದೆ ಇಂತಹ ವರ್ತನೆಯನ್ನು ಯಾರಾದರೂ ಮಾಡಲು ಪ್ರಯತ್ನಿಸಿದರೆ ಅವರ ಸ್ಥಿತಿಯು ಇದೇ ರೀತಿ ಆಗುತ್ತದೆ ಎಂದು ಅಮ್ಮ ನನ್ನ 2ನೇ ಅತ್ತಿಗೆಯನ್ನು ನೋಡಿ ಹೇಳುತ್ತಿದ್ದರು. ಅವರು ನಡುಗುತ್ತಾ ಹೆದರಿಕೊಂಡು ಒಂದು ಮೂಲೆಯಲ್ಲಿ ನಿಂತಿದ್ದರು. ನನಗೆ ಇವೆಲ್ಲವನ್ನು ನೋಡಲು ಆಗದೆ ಮೌನವಾಗಿ ನಾನು ನನ್ನ ಕೋಣೆಗೆ ಬಂದಿದ್ದೆ. ಇದರಿಂದಾಗಿ ನನಗೆ ನೆಮ್ಮದಿ ಎಂಬುದು ಇರಲಿಲ್ಲ.
ಇಡೀ ದಿನ ಅತ್ತಿಗೆಯನ್ನು ಅಮ್ಮ ಆ ಬೇಸ್ಮೆಂಟ್ನಲ್ಲಿ ಬಂದು ಮಾಡಿಟ್ಟಿದ್ದರು. ಅಮ್ಮ ಈ ರೀತಿ ರಾತ್ರಿಯವರೆಗೂ ಅವರನ್ನು ಅಲ್ಲಿ ಬಂದ್ ಮಾಡಿ ಇಡುತ್ತಾರೆ ಅಂತ ನಾನು ಊಹಿಸಿರಲಿಲ್ಲ. ಬಹುಶಃ ಅವರಿಗೆ ಆ ಬೇಸ್ಮೆಂಟ್ ಸ್ವಚ್ಛತೆ ಮಾಡುವ ಶಿಕ್ಷೆಯನ್ನು ಅವರವರಿಗೆ ನೀಡಿದರು ಅಂತ ಅಂದುಕೊಂಡೆ. ಆದರೆ ರಾತ್ರಿ ಆಗುತ್ತಿದ್ದಂತೆ ಅತ್ತಿಗೆ ಆ ಬೇಸ್ಮೆಂಟ್ನಿಂದ ಹೊರಗೆ ಬಂದಾಗ ಅವರನ್ನು ನೋಡಿ ನನ್ನ ಕಾಲಡಿಯಲ್ಲಿದ್ದ ನೆಲವೇ ಜಾರಿದಂತೆ ಅನ್ನಿಸ್ತು. ಅಯ್ಯೋ, ಇಷ್ಟು ಹೊತ್ತಿನವರೆಗೂ ಅವರು ಅಲ್ಲೇ ಇದ್ರಾ ಅಂತ ನನಗೆ ಆಶ್ಚರ್ಯವಾಯಿತು. ಅಲ್ಲದೆ ಅವರ ಪರಿಸ್ಥಿತಿ ತುಂಬ ಕೆಟ್ಟಿತ್ತು. ಅವರಿಗೆ ಸರಿಯಾಗಿ ನಡೆಯಲು ಕೂಡ ಆಗುತ್ತಿರಲಿಲ್ಲ. ಅವರ ಕಾಲಲ್ಲಿ ತುಂಬ ನೋವಿರುವಂತೆ ಅನ್ನಿಸ್ತು. ನನ್ನ ಅತ್ತಿಗೆಯಂದಿರು ಇಡೀ ದಿನ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಿರುತ್ತಾರೆ. ನಾನು ಮನೆಯ ಮಗಳಾದ್ದರಿಂದ ನನ್ನಲ್ಲಿ ಯಾವುದೇ ಕೆಲಸವನ್ನು ನನ್ನ ಅಮ್ಮ ಮಾಡಿಸ್ತಿರ್ಲಿಲ್ಲ. ಆದರೆ ನಾನೇ ಮನೆಯ ಕೆಲಸಗಳನ್ನು ಮಾಡಲು ಮುಂದಾಗುತ್ತಿದ್ದೆ. ಮರುದಿನ ಕೂಡ ಇದೇ ರೀತಿ ಆಯಿತು. ನನ್ನ ಚಿಕ್ಕ ಅತ್ತಿಗೆ ಅಡುಗೆ ಮನೆಯ ಸ್ವಚ್ಛತೆಯನ್ನು ಸರಿಯಾಗಿ ಮಾಡಲಿಲ್ಲ ಅಂತ ಅಮ್ಮ ಅವರನ್ನು ಕೂಡ ಆ ಬೇಸ್ಮೆಂಟಲ್ಲಿ ಬಂದ್ ಮಾಡಿ ಇಟ್ಟರು. ರಾತ್ರಿ ಆಗುತ್ತಿದ್ದಂತೆ ಅವರು ಕೂಡ ಹೊರಗೆ ಬರುವಾಗ ಅವರ ಹಿಂದೆ ಅಮ್ಮ ಕೂಡ ಹೊರಗೆ ಬಂದಿದ್ದರು. ಅವರ ಕೈಯಲ್ಲಿ ಸಾಕಷ್ಟು ಹಣ ಇತ್ತು. ಅತ್ತಿಗೆ ಆ ಒಂದು ಬೇಸ್ಮೆಂಟ್ನಿಂದ ಹೊರಗೆ ಬಂದ ಮೇಲೆ ಅಮ್ಮ ಅದರ ಬಾಗಿಲನ್ನು ಬೀಗ ಹಾಕಿ ಮುಚ್ಚಿದರು. ಹಾಗೂ ತನ್ನ ಸೆರಗಿನಲ್ಲಿ ಇದ್ದಂತಹ ಒಂದು ಮಾತ್ರೆಯನ್ನು ತೆಗೆದು ಅತ್ತಿಗೆಗೆ ನೀರಿನೊಂದಿಗೆ ಕುಡಿಯಲು ಕೊಟ್ಟರು. ಅತ್ತಿಗೆಯವರ ವಿಷಯದಲ್ಲಿ ತಲೆ ಹಾಕಬಾರ್ದೆಂದು ಅಮ್ಮ ನನಗೆ ಮೊದಲೇ ಎಚ್ಚರಿಸಿದ್ದರು. ಒಂದು ವೇಳೆ ಅವರ ಬಗ್ಗೆ ನಾನೇನಾದರೂ ಮಾತನಾಡಿದರೆ ನನ್ನನ್ನು ಮದುವೆ ಮಾಡಿ ಕಳಿಸುತ್ತೇನೆ ಎಂದಿದ್ದರು. ಒಂದಲ್ಲ ಒಂದು ದಿನ ನಾನು ಮದುವೆಯಾಗಿ ಹೋಗಲೇಬೇಕಾಗಿತ್ತು. ಆದರೆ ಅವರು ನನಗೆ ಮದುವೆಯ ವಯಸ್ಸನ್ನು ಆಗೋದಿಕ್ಕಂತ ಮೊದಲೇ ನನಗೆ ಮದುವೆ ಮಾಡಲು ಮುಂದಾಗಿದ್ದರು. ಹಾಗೂ ನಿನ್ನ ಮದುವೆ ಮಾಡಲು ನಾನು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಅಥವಾ ಹೆಚ್ಚು ಅದರ ಬಗ್ಗೆ ಯೋಚಿಸೋದಿಲ್ಲ. ನಿನಗೆ ಗೊತ್ತೇ ಇದೆ, ಆತುರದ ನಿರ್ಧಾರಗಳು ಯಾವಾಗಲೂ ತಪ್ಪಾಗಿ ಇರುತ್ತದೆ ಎಂದೆಲ್ಲ ಹೇಳಿ ನನ್ನನ್ನು ಹೆದರಿಸಿ ಬಿಟ್ಟಿದ್ದಳು. ಮನೆಯಲ್ಲಿ ಏನು ನಡೆಯುತ್ತಿದೆ ಅಂತ ನನಗೆ ಸರಿಯಾಗಿ ಅರ್ಥವಾಗುತ್ತಿರಲಿಲ್ಲ. ನಾನು ಮೌನವಾಗಿ ಮನೆಯಲ್ಲಿ ಆಗುವಂಥ ಅಕ್ರಮವನ್ನೆಲ್ಲ ನೋಡುತ್ತಲೇ ಇದ್ದೆ. ಅತ್ತಿಗೆ ತಮ್ಮ ಕೋಣೆಗೆ ಹೋಗಿದ್ದರು. ಅವರಿಗೆ ಸರಿಯಾಗಿ ನಡೆಯಲು ಕೂಡ ಆಗುತ್ತಿರಲಿಲ್ಲ. ಅವರು ತೂರಾಡುತ್ತಾ ಹೆಜ್ಜೆಗಳನ್ನು ಇಡುತ್ತಿದ್ದರು. ಹಾಗೂ ಅವರು ತನ್ನ ಕೋಣೆಗೆ ಹೋದ ತಕ್ಷಣ ಆಳವಾದ ನಿದ್ದೆಗೆ ಜಾರಿ ಬಿಟ್ಟಿದ್ದರು. ನನಗೆ ಇದನ್ನೆಲ್ಲ ನೋಡಿ ತುಂಬ ಚಿಂತೆಯಾಗುತ್ತಿತ್ತು. ನಿಜವಾಗ್ಲೂ ನನ್ನ ಮನೆಯಲ್ಲಿರುವ ಬೇಸ್ಮೆಂಟ್ನಲ್ಲಿ ಯಾವ ರಹಸ್ಯ ಅಡಗಿದೆ ಅಂತ ನನಗೆ ಸರಿಯಾಗಿ ಅರ್ಥವಾಗುತ್ತಲೇ ಇರಲಿಲ್ಲ. ಅಮ್ಮ ಏನು ಅವರನ್ನು ಆ ಬೇಸ್ಮೆಂಟ್ನಲ್ಲಿ ಬಂದ್ ಮಾಡಿ ಇಡುತ್ತಾರೆ ಸರಿ, ಆದರೆ ಅದರ ಹೊರಗೆ ಬಂದ ಮೇಲೆ ಅವರ ಪರಿಸ್ಥಿತಿ ಅಷ್ಟೊಂದು ಹದಗೆಡಲು ಕಾರಣವೇನು? ಯಾರಾದರೂ ಅವರಿಗೆ ಹೊಡೆಯುತ್ತಾರಾ ಅಥವಾ ಬೇರೆ ಏನಾದರೂ ವಿಷಯ ಇದೆಯಾ ಎಂಬುದನ್ನು ಯೋಚಿಸುತ್ತಲೇ ಇದ್ದೆ. ಅಮ್ಮ ಯಾವಾಗಲೂ ಹೇಳುತ್ತಿದ್ದರು, ಇದನ್ನೆಲ್ಲ ಮೌನವಾಗಿದ್ದುಕೊಂಡು ನೋಡಬೇಕಷ್ಟೆ. ಏನಾದರೂ ಅಣ್ಣನವರ ಎದುರು ಈ ವಿಷಯದ ಬಗ್ಗೆ ಬಾಯಿ ಬಿಟ್ಟರೆ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ ನನ್ನನ್ನು ಹೆದರಿಸಿ ಬಿಟ್ಟಿದ್ದರು. ಹೀಗಿರುವಾಗ ನನ್ನಿಂದ ಏನೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಮನೆಯ ಪರಿಸ್ಥಿತಿ ಈ ರೀತಿ ಇರೋದ್ರಿಂದ ನನಗೆ ರಾತ್ರಿ ನಿದ್ದೆ ಕೂಡ ಬರುತ್ತಿರಲಿಲ್ಲ. ಅತ್ತಿಗೆಯಂದಿರು ಕೂಡ ನನ್ನಲ್ಲಿ ಏನೂ ಹೇಳುತ್ತಿರಲಿಲ್ಲ. ನನಗೆ ಆಗಾಗ ನನ್ನ ಅತ್ತಿಗೆಯಂದಿರ ಅಸಹಾಯಕ ಹಾಗೂ ಬಾಡಿ ಹೋದ ಮುಖವು ನನ್ನ ಕಣ್ಣ ಮುಂದೆ ಕಾಣುತ್ತಿತ್ತು. ಒಂದು ವೇಳೆ ಅತ್ತಿಗೆಯಂದಿರ ತಪ್ಪಿದ್ದರೆ ಅಮ್ಮ ಯಾಕೆ ಆ ಬೇಸ್ಮೆಂಟ್ನಿಂದ ಹೊರಗೆ ಬಂದ ಅತ್ತಿಗೆಯವರನ್ನು ಪ್ರೀತಿಯಿಂದ ತಮ್ಮ ಕೋಣೆಗೆ ವಿಶ್ರಾಂತಿ ಪಡೆಯಲು ಕಳಿಸುತ್ತಾರೆ? ಈ ಒಂದು ಪ್ರಶ್ನೆ ನನ್ನ ತಲೆಯಲ್ಲಿ ಸುತ್ತುತ್ತಲೇ ಇತ್ತು. ನನ್ನ ಅಪ್ಪ ಇಡೀ ದಿನ ಮನೆ ಅಂಗಳದ ಆ ಮಂಚದಲ್ಲಿ ಕುಳಿತುಕೊಂಡೇ ಇರುತ್ತಿದ್ದರು. ಅಮ್ಮ ಕೂಡ ಅವರ ಸಮಾನವಾಗಿ ಹೋಗಿ ಕುಳಿತು ಏನೋ ಪರಸ್ಪರ ಪಿಸುಗುಟ್ಟುತ್ತಿರುತ್ತಾರೆ. ರಾತ್ರಿ ಅಣ್ಣಂದಿರು ಮನೆಗೆ ಬಂದ ಮೇಲೆ ಅತ್ತಿಗೆಯಂದಿರು ಏನೂ ಆಗದಿರುವವರಂತೆ ಅವರೆದುರು ರಿಯಾಕ್ಟ್ ಮಾಡ್ತಾರೆ. ಆದರೆ ದಿನವೆಲ್ಲ ಅವರು ತುಂಬ ಅನಾರೋಗ್ಯದಿಂದ ಬಳಲುತ್ತಿರುತ್ತಾರೆ. ಅವರಿಂದ ಸರಿಯಾಗಿ ನಡೆಯಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಇದು ಈಗ ಮನೆಯಲ್ಲಿ ನಡೆಯುವಂಥ ದಿನಚರ್ಯ ಆಗಿಬಿಟ್ಟಿತ್ತು. ಈ ಒಂದು ತಮಾಷೆ ನಡೆಯುವ ಮೊದಲೇ ನನ್ನನ್ನು ನನ್ನ ಕೋಣೆಗೆ ಕಳುಹಿಸಲಾಗುತ್ತಿತ್ತು. ನನ್ನ ಕೋಣೆ ನನ್ನ ಅಮ್ಮನ ಕೋಣೆಗೆ ಸಮಾನವಾಗಿರೋದ್ರಿಂದ ನಾನು ಅಡಗಿಕೊಂಡು ಎಲ್ಲವನ್ನು ನೋಡುತ್ತಿದ್ದೆ. ಒಂದು ದಿನ ನಾನು ಅಡುಗೆ ಮನೆಯಲ್ಲಿ ನನ್ನ ಇಬ್ಬರು ಅತ್ತಿಗೆಯವರೊಂದಿಗೆ ಇದ್ದೆ. ಆ ದಿನ ಅಮ್ಮ ಮನೆಯಲ್ಲಿ ಇರಲಿಲ್ಲ. ನಾನು ನನ್ನ ಚಿಕ್ಕ ಅತ್ತಿಗೆಯಲ್ಲಿ, ಅತ್ತಿಗೆ ನೀವು ಯಾಕೆ ಈ ರೀತಿ ಕುಂಟುತ್ತಾ ನಡೆಯುತ್ತೀರಿ ಅಂತ ಕೇಳಿದಾಗ ಅತ್ತಿಗೆ ಮೌನವಾಗಿ ತಲೆ ತಗ್ಗಿಸಿ ನಿಂತು ಬಿಟ್ಟಳು. ಏನೂ ಹೇಳಲಿಲ್ಲ. ಅವರು ಆ ರೀತಿ ಮೌನವಾಗಿರುವಾಗ ನಾನು ಅವರಲ್ಲಿ ಮುಂದೆ ಏನೂ ಕೇಳಲು ಹೋಗಲಿಲ್ಲ. ಅಲ್ಲಿ ನಿಜವಾಗ್ಲೂ ಏನು ಆಗುತ್ತಿದೆ ಅಂತ ನಾನು ತಿಳಿದುಕೊಳ್ಳಬೇಕಾಗಿತ್ತು. ಹಾಗಾಗಿ ನಾನು ನನ್ನ ದೊಡ್ಡ ಅತ್ತಿಗೆಯಲ್ಲಿ ಇದರ ಬಗ್ಗೆ 2-3 ಸಲ ಕೇಳಿದೆ. ಅವರು ಕೂಡ ಏನೂ ಹೇಳಲು ತಯಾರಿರಲಿಲ್ಲ. ಒಂದು ದಿನ ಅವರು ನನ್ನಿಂದ ತುಂಬ ಬೇಸತ್ತು ನನಗೆ ಉತ್ತರ ನೀಡಿದರು. ನೀನು ಈ ಮನೆಯ ಮಗಳಾಗಿದ್ದಿ. ನೀನು ತುಂಬ ಅದೃಷ್ಟಶಾಲಿ. ಇದಕ್ಕಿಂತ ಮೇಲೆ ನಾನು ಏನೂ ಹೇಳಲು ಆಗೋದಿಲ್ಲ. ಯಾಕಂದರೆ ನಮ್ಮಂಥ ದುರಾದೃಷ್ಟ ನಿನಗೆ ಬಾರದೇ ಇರಲಿ ಎಂದು ಹೇಳುತ್ತಾ ಅವರು ನನ್ನ ಮುಂದೆ ಕೈ ಜೋಡಿಸಿ, ಇನ್ಮುಂದೆ ಈ ರೀತಿ ನೀನು ಇಂತಹ ಪ್ರಶ್ನೆಗಳನ್ನು ಕೇಳಬೇಡ ಎಂದರು. ನಾನು ನನ್ನ ಪ್ರಶ್ನೆಯನ್ನೇ ಮರೆತು ಬಿಟ್ಟೆ. ಹಾಗೂ ಅತ್ತಿಗೆ ಈ ಒಂದು ವರ್ತನೆಯನ್ನು ನೋಡಿ ನಾನು ನನ್ನ ಕೋಣೆಗೆ ಬಂದೆ. ಆಗಾಗ ನನ್ನ ಹೃದಯವು ಈ ವಿಷಯವನ್ನು ಕೆದಕುತ್ತಲೇ ಇತ್ತು. ನಾನು ಕೇವಲ ಅತ್ತಿಗೆಯಲ್ಲಿ ನೀವ್ಯಾಕೆ ಈ ರೀತಿ ಕುಂಟುತ್ತಾ ನಡೆಯುತ್ತೀರಿ? ಬೇಸ್ಮೆಂಟ್ ಒಳಗೆ ಹೋದ ಮೇಲೆ ಅಮ್ಮ ನಿಮಗೆ ಯಾವ ಶಿಕ್ಷೆ ನೀಡುತ್ತಿದ್ದರು ಎಂಬ ವಿಷಯವನ್ನು ಹೇಳಲು ಮುಂದೆ ಬರಲಿಲ್ಲ. ನನ್ನ ಅಮ್ಮ ಒಂದು ಸನ್ನೆ ಮಾಡಿದರೆ ಸಾಕು, ಏಳು ಅಂದರೆ ಏಳುತ್ತಿದ್ದರು, ಕುಳಿತುಕೋ ಅಂದರೆ ಕುಳಿತುಕೊಳ್ಳುತ್ತಿದ್ದರು. ನೋಡಲು ಹೋದರೆ ಅವರಿಬ್ಬರು ನನ್ನ ಅಮ್ಮನಿಗೆ ತುಂಬಾನೇ ಹೆದರಿಕೊಳ್ಳುತ್ತಿದ್ದರು. ದಿನಾಲೂ ಅಮ್ಮ ಏನಾದರೂ ಒಂದು ಕೆಲಸವನ್ನು ಅವರಿಗೆ ಮಾಡಲು ಕೊಟ್ಟು ಅದರಿಂದ ಕೊರತೆಯನ್ನು ತೆಗೆಯುತ್ತಿದ್ದರು. ಹಾಗೆ ಒಂದು ವೇಳೆ ಮನೆಯೊಳಗೆ ಒಂದು ಧೂಳಿನ ಕಣ ಕೂಡ ಕಂಡರೂ ಕೂಡ ಅವರನ್ನು ಆ ಬೇಸ್ಮೆಂಟ್ ಒಳಗೆ ಕಳುಹಿಸುತ್ತಿದ್ದರು.
ಪಾಪ ಅವರಿಬ್ಬರು ಅದರಿಂದ ಹೊರಗಡೆ ಬಂದಾಗ ಕುಂಟುತ್ತಾ ನಡೆಯುತ್ತಿದ್ದರು. ನನಗೆ ಇದೆಲ್ಲವನ್ನು ನೋಡಿ ಅತ್ತಿಗೆಯವರ ಮೇಲೆ ತುಂಬ ಮರುಕ ಉಂಟಾಗುತ್ತಿತ್ತು. ಹಾಗೂ ಅಮ್ಮನನ್ನು ನೆನಪಿಸಿಕೊಂಡರೆ ನನ್ನ ಹೃದಯದಲ್ಲಿ ಅಮ್ಮನಿಗೋಸ್ಕರ ದ್ವೇಷ ಹೊತ್ತಿ ಉರಿಯುತ್ತಿತ್ತು. ಅವರು ಆ ಬೇಸ್ಮೆಂಟ್ನಿಂದ ಹೊರಗೆ ಬಂದ ಮೇಲೆ ಅಮ್ಮ ಅವರಿಗೆ ನಿದ್ರೆ ಮಾತ್ರೆಯನ್ನು ಕೊಟ್ಟು ಅವರನ್ನು ವಿಶ್ರಾಂತಿ ಮಾಡಲು ಕಳುಹಿಸುತ್ತಿದ್ದರು. ಅಣ್ಣಂದಿರು ತಮ್ಮ ಕೆಲಸ ಮುಗಿಸಿ ಮನೆಗೆ ಬರುವಾಗ ತಡರಾತ್ರಿ ಆಗುತ್ತಿತ್ತು. ಹಾಗೂ ಬೆಳಗ್ಗೆ ಬೇಗ ಎದ್ದು ಅವರು ತಮ್ಮ ಅಂಗಡಿಗೆ ಹೋಗುತ್ತಿದ್ದರು. ಅವರಿಗೆ ಪಾಪ ಯಾವತ್ತೂ ಕೂಡ ರಜೆ ಇರುತ್ತಿರಲಿಲ್ಲ. ಅವರು ತಮ್ಮ ಕೆಲಸಗಳಲ್ಲಿ ಎಷ್ಟೊಂದು ಬ್ಯುಸಿಯಾಗಿರುತ್ತಿದ್ದರೆಂದರೆ ಅವರಿಗೆ ತಮ್ಮ ಹೆಂಡತಿಯರ ಬಗ್ಗೆ ಕಾಳಜಿ ಎಂಬುದೇ ಇರಲಿಲ್ಲ. ಅಲ್ಲದೆ ಅಣ್ಣಂದಿರು ತಡರಾತ್ರಿ ಮನೆಗೆ ಬಂದ ಮೇಲೆ ನನ್ನನ್ನು ಅವರ ಎದುರು ಹೆಚ್ಚಾಗಿ ಹೋಗಲು ಬಿಡುತ್ತಿರಲಿಲ್ಲ. ಅವರು ಮನೆಗೆ ಬರುವ ಮೊದಲೇ ನನ್ನನ್ನು ಕೋಣೆಯೊಳಗೆ ಕಳುಹಿಸಿ ವಿಶ್ರಾಂತಿ ತೆಗೆದುಕೋ, ಪುನಃ ಕೋಣೆಯಿಂದ ಹೊರಗೆ ಬರಬೇಡ ಎನ್ನುತ್ತಿದ್ದರು. ನನ್ನ ಕೋಪವು ನನ್ನ ತಾಳ್ಮೆಯನ್ನೇ ಕಳೆದುಕೊಳ್ಳುವಂತೆ ಮಾಡಿತು. ಯಾಕಂದರೆ ನನಗೆ ನನ್ನ ಅತ್ತಿಗೆಯವರ ಈ ನೋವನ್ನು ನೋಡಲು ಇನ್ನು ಮುಂದೆ ನನ್ನಿಂದ ಸಾಧ್ಯವಾಗುತ್ತಿರಲಿಲ್ಲ. ಒಂದು ದಿನ ನನ್ನ ಚಿಕ್ಕ ಅತ್ತಿಗೆ ಕೈಯಿಂದ ಅಡುಗೆಯು ಸೀದು ಹೋಯಿತು. ಅಮ್ಮನಿಗೆ ತುಂಬ ಕೋಪ ಬಂದು ಅವರು ಅತ್ತಿಗೆಯನ್ನು ಪುನಃ ಆ ಒಂದು ಬೇಸ್ಮೆಂಟ್ನಲ್ಲಿ ಬಂದ್ ಮಾಡಿದರು. ನನ್ನನ್ನು ಕೋಣೆಯ ಒಳಗೆ ಕಳುಹಿಸಿ ದೊಡ್ಡ ಅತ್ತಿಗೆಯನ್ನು ಕೂಡ ಗದರಿಸಿ ಅವರ ಕೋಣೆಗೆ ಕಳುಹಿಸಿದರು. ಹಾಗೂ ಸ್ವತಃ ತಾವೇ ಕುರ್ಚಿ ಹಾಕಿ ಆ ಒಂದು ಬೇಸ್ಮೆಂಟ್ ಬಾಗಿಲ ಬಳಿ ಕುಳಿತುಕೊಂಡರು. ನನಗೆ ಇದೆಲ್ಲವನ್ನು ನೋಡಿ ಸಾಕಾಗಿ ಹೋಗಿತ್ತು. ಇದರ ಹಿಂದೆ ಯಾವ ರಹಸ್ಯ ಇದೆ ಎಂಬುದನ್ನು ಯೋಚಿಸಿದೆ. ಸ್ವಲ್ಪ ಹೊತ್ತಿನ ನಂತರ ನಾನು ಕೋಣೆಯಿಂದ ಹೊರಗೆ ಬಂದು ನೋಡಿದಾಗ ನನ್ನ ಅತ್ತಿಗೆ ನೆಲದ ಮೇಲೆ ಕುಳಿತುಕೊಂಡು ಜೋರಾಗಿ ಅಳುತ್ತಿದ್ದರು. ಬಹುಶಃ ಅವರಿಗೆ ಕಾಲಿನಲ್ಲಿ ನೋವಾಗುತ್ತಿರಬಹುದು ಅಂದುಕೊಂಡೆ. ಯಾಕಂದರೆ ಅವರು ತನ್ನ ಕಾಲನ್ನು ಹಿಡಿದು ತುಂಬಾನೇ ಅಳುತ್ತಿದ್ದರು. ಎಲ್ಲಾದರೂ ಅತ್ತಿಗೆಗೆ ತುಂಬಾನೇ ಸಹಿಸಲಾಗದ ನೋವಾಗುತ್ತಿರಬಹುದೇ. ಈಗ ನಾನೇನು ಮಾಡಲಿ? ಅಣ್ಣಂದಿರು ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಡಾಕ್ಟರ್ ಹತ್ತಿರ ಅತ್ತಿಗೆಯನ್ನು ಯಾರು ಕರೆದುಕೊಂಡು ಹೋಗುವುದು ಎಂದು ಯೋಚಿಸುತ್ತಾ ನಾನು ಅತ್ತಿಗೆಯಲ್ಲಿ, ಏನಾಯಿತು ಅತ್ತಿಗೆ, ನೋವಾಗ್ತಿದ್ಯಾ? ನನಗೆ ನಿಮ್ಮ ಮೊಬೈಲ್ ಕೊಡಿ, ನಾನು ಅಣ್ಣನನ್ನು ಮನೆಗೆ ಕರೆಯುತ್ತೇನೆ ಎಂದೆ. ಅತ್ತಿಗೆ ಮೊದಲು ಏನೂ ಉತ್ತರ ನೀಡಲಿಲ್ಲ. ಆದರೆ ನಾನು ನನ್ನ ಅಣ್ಣನನ್ನು ಕರೆಯುತ್ತೇನೆ ಎಂದಾಗ ಅವರು ಬೆಚ್ಚಿ ಬಿದ್ದಿದ್ದರು. ಹಾಗೂ ಕೂಡಲೇ ತನ್ನ ಕಣ್ಣೀರನ್ನು ಒರೆಸಿ, ಇಲ್ಲ, ಯಾರನ್ನು ಕರೆಯುವ ಅಗತ್ಯವಿಲ್ಲ, ನನಗೇನು ನೋವಾಗ್ತಿಲ್ಲ, ನಾನು ಬೇರೇನೋ ವಿಷಯವನ್ನು ನೆನಪಿಸಿಕೊಂಡು ಅಳುತ್ತಿದ್ದೇನೆ ಎಂದರು. ಅವರ ಮಾತು ಕೇಳಿ ಯಾಕೆ ಅಳುತ್ತಿದ್ದಾರೆ ಎಂಬ ಕಾರಣವನ್ನು ನಾನು ತಿಳಿದುಕೊಳ್ಳಲೇಬೇಕು ಅಂತ ಅನ್ನಿಸ್ತು. ಆಗ ನಾನು ಅತ್ತಿಗೆಯಲ್ಲಿ ಕೇಳಿದೆ, ಮತ್ತೆ ಯಾಕಾಗಿ ಅಳುತ್ತಿದ್ದೀರಿ? ಯಾವ ವಿಷಯಕ್ಕೋಸ್ಕರ ಬೇಸರಗೊಂಡಿದ್ದೀರಿ? ಏನು ವಿಷಯ ಅಂತ ಕೇಳಿದೆ. ಇವತ್ತು ನನಗೆ ನನ್ನ ಅತ್ತಿಗೆ ಎಲ್ಲವನ್ನು ಹೇಳಬಹುದು ಅಂತ ನಾನು ಜೋಶಲ್ಲೇ ಇದ್ದೆ. ಆದರೆ ಹಾಗೇನೂ ಆಗಿರಲಿಲ್ಲ. ಅತ್ತಿಗೆ ನನ್ನ ನಂಬಿಕೆಯ ಮೇಲೆ ತಣ್ಣೀರೆರಚಿದ್ದರು. ಅವರು ನನಗೆ ಏನೂ ಹೇಳಲು ಮುಂದೆ ಬರಲಿಲ್ಲ. ಅವರು ಹೇಳಿದ್ದು ಇಷ್ಟೇ, ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ. ನಾವು ನಮ್ಮ ಅತ್ತೆ ಮನೆಯಲ್ಲಿ ಅನುಭವಿಸುವಂಥ ನೋವು ನಿನಗೆ ನಿನ್ನ ಅತ್ತೆ ಮನೆಯಲ್ಲಿ ಸಿಗೋದು ಬೇಡ. ಅಲ್ಲದೆ ಅತ್ತೆ ಮನೆಯಲ್ಲಿ ನೀನು ಕೆಲಸ ಮಾಡುವಾಗ ಗಮನವಿಟ್ಟು ಒಳ್ಳೆ ರೀತಿಯಿಂದ ಕೆಲಸ ಮಾಡು, ಯಾವುದೇ ರೀತಿಯ ಶಿಕ್ಷೆಗಳನ್ನು ಅನುಭವಿಸಬೇಡ ಎಂದು ಅತ್ತಿಗೆ ಹೇಳುತ್ತಿದ್ದಾಗ ನನಗೆ ಅವರ ಮಾತನ್ನು ಕೇಳಿ ತುಂಬ ಬೇಸರವಾಗುತ್ತಿತ್ತು. ಅವರು ಸರಿಯಾಗಿ ಹೇಳುತ್ತಿದ್ದರು. ಅಮ್ಮ ಅವರ ಜೊತೆ ತುಂಬ ಕ್ರೂರವಾಗಿ ನಡೆದುಕೊಳ್ಳುತ್ತಿದ್ದರು. ಆಗ ನಾನು ಅತ್ತಿಗೆಯಲ್ಲಿ ಹೇಳಿದೆ, ನೀವು ಚಿಂತೆ ಮಾಡಬೇಡಿ, ಎಲ್ಲವೂ ಸರಿ ಹೋಗುತ್ತದೆ. ಅಮ್ಮ ಕೂಡ ನಿಮ್ಮೊಂದಿಗೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆ. ಅವರು ಮೊದಲಿನಿಂದಲೂ ಕೂಡ ತುಂಬ ಸ್ಟ್ರಿಕ್ಟ್ ಎಂದೆ. ಆಗ ಅತ್ತಿಗೆ ನನ್ನಲ್ಲಿ ಹೇಳಿದರು, ಹಾಗೇನಿಲ್ಲ, ನಾನು ನಿನ್ನ ಅಮ್ಮನಿಂದಾಗಿ ಬೇಸರಗೊಂಡಿಲ್ಲ, ತಪ್ಪು ನನ್ನದೇ. ನೀನೇ ನೋಡು, ಅಷ್ಟು ಒಳ್ಳೆಯ ಅಡುಗೆಯನ್ನು ನಾನು ಸೀದು ಹೋಗುವಂತೆ ಮಾಡಿದೆ. ನನ್ನ ಗಮನ ಸರಿಯಾಗಿರುತ್ತಿದ್ದರೆ ಇಷ್ಟೆಲ್ಲ ಆಗುತ್ತಿರಲಿಲ್ಲ. ಈ ರೀತಿ ಪ್ರತಿದಿನ ಅತ್ತಿಗೆಯಂದಿರು ತಮ್ಮ ನೋವನ್ನು ಹೃದಯದಲ್ಲೇ ಇಟ್ಟುಕೊಂಡು ಶಿಕ್ಷೆಯನ್ನು ಅನುಭವಿಸುತ್ತಿದ್ದರು. ಯಾರಿಗೂ ಏನೂ ಹೇಳುತ್ತಿರಲಿಲ್ಲ. ನಾನು ಇಬ್ಬರಲ್ಲಿ ಎಷ್ಟೇ ಹೇಳಿದರೂ ಸಹ ಅವರು ಬಾಯಿ ಬಿಡುವುದರಲ್ಲೇ ಇರಲಿಲ್ಲ. ನಾನು ಅವರಿಗೆ ಏನಾದರೂ ಸಹಾಯ ಮಾಡಲು ಆಗೋದಾದರೆ ನಾನು ಮಾಡ್ತಿದ್ದೆ. ಆದರೆ ಅವರಿಗೆ ನನ್ನ ಸಹಾಯ ಬೇಕಾಗಿರಲಿಲ್ಲ. ಅದರ ಮೇಲೆ ನನಗೆ ಅಮ್ಮನ ವರ್ತನೆಯೂ ಕೂಡ ಅರ್ಥವಾಗುತ್ತಿರಲಿಲ್ಲ. ಮೊದಲು ಅವರ ಮೇಲೆ ಕೋಪಗೊಂಡು ಅವರ ತಪ್ಪನ್ನು ಹುಡುಕಿ ಅವರನ್ನು ಬೈದು ಅವರನ್ನು ಆ ಒಂದು ಬೇಸ್ಮೆಂಟ್ನಲ್ಲಿ ಕೂಡಿ ಹಾಕಿ ನಂತರ ಅವರು ಅದರ ಹೊರಗೆ ಬಂದ ಮೇಲೆ ಅವರಿಗೆ ನಿದ್ರೆ ಮಾತ್ರೆ ಕೊಟ್ಟು ಅವರನ್ನು ಪ್ರೀತಿಯಿಂದ ಸಮಾಧಾನ ಪಡಿಸಿ ಅವರ ಕೋಣೆಗೆ ವಿಶ್ರಾಂತಿ ತೆಗೆಯಲು ಕಳುಹಿಸುವ ಈ ವಿಚಿತ್ರವಾದ ಶಿಕ್ಷೆಯು ನನಗೆ ಅರ್ಥವಾಗುತ್ತಲೇ ಇರಲಿಲ್ಲ. ನಾನು ಅಮ್ಮನೊಂದಿಗೆ ನೇರವಾಗಿ ಅತ್ತಿಗೆಯವರ ಬಗ್ಗೆ ಮಾತನಾಡಿದರೆ ಅಮ್ಮ ನನಗೆ ಬೈದು ಕಳುಹಿಸುತ್ತಿದ್ದರು. ಆದರೆ ಅಪ್ಪ ಏನೂ ಕೇಳುವ ಅರ್ಹತೆಯನ್ನು ಹೊಂದಿರಲಿಲ್ಲ. ಅಣ್ಣನವರಲ್ಲಿ ನನ್ನ ಜೊತೆ ಕುಳಿತುಕೊಂಡು ಒಂದೆರಡು ಮಾತುಗಳನ್ನು ಮಾತನಾಡುವಷ್ಟು ಕೂಡ ಸಮಯಾವಕಾಶ ಇರಲಿಲ್ಲ. ಒಂದು ದಿನ ನಾನು ಇದನ್ನು ಕಂಡು ಹಿಡಿಯಲೇಬೇಕೆಂದು ನಿರ್ಧಾರ ಮಾಡಿಬಿಟ್ಟಿದ್ದೆ. ಹಾಗಾಗಿ ನಾನು ಒಂದು ದಿನ ಮನೆಯಲ್ಲಿ ಇಟ್ಟಿದ್ದಂತಹ ಗಾಜಿನ ಲೋಟವನ್ನು ಒಡೆದು ಬಿಟ್ಟೆ. ಆ ಸಮಯದಲ್ಲಿ ನನ್ನ ಜೊತೆ ಅಡುಗೆ ಮನೆಯಲ್ಲಿ ನನ್ನ ಅತ್ತಿಗೆಯಂದಿರು ಕೂಡ ಇದ್ದರು. ಆ ಗಾಜು ಒಡೆದಾಗ ಅದರ ಶಬ್ದ ಕೇಳಿ ನನ್ನ ಅಮ್ಮ ತಕ್ಷಣ ಅಡುಗೆ ಮನೆ ಒಳಗೆ ಓಡೋಡಿ ಬಂದಿದ್ದರು. ಆಗ ನಾನು ಆ ಒಂದು ಆರೋಪವನ್ನು ದೊಡ್ಡ ಅತ್ತಿಗೆಯ ಮೇಲೆ ಹಾಕಿದೆ. ಆದರೆ ಅದನ್ನು ಕೇಳಿ ಅತ್ತಿಗೆ ತುಂಬ ಹೆದರಿದರು. ಅವರು ನನ್ನನ್ನು ಆಳವಾಗಿ ನೋಡಿದರು. ಅಮ್ಮನಿಗೆ ತುಂಬ ಕೋಪ ಬಂದಿತ್ತು. ಅವರು ತಕ್ಷಣ ಅತ್ತಿಗೆ ಕೈಯನ್ನು ಹಿಡಿದು ಎಳೆದಾಗ ಅತ್ತಿಗೆಯ ಕಣ್ಣಲ್ಲಿ ಕಣ್ಣೀರು ಬರುತ್ತಿತ್ತು. ಶರೀರವು ಹೆದರಿಕೆಯಿಂದ ನಡುಗುತ್ತಿತ್ತು. ಅಮ್ಮ ಅವರ ಕೈ ಹಿಡಿದುಕೊಂಡು ತನ್ನ ಜೊತೆ ಕರೆದುಕೊಂಡು ಹೋಗುತ್ತಿದ್ದರು. ಇದರಿಂದ ಚಿಕ್ಕ ಅತ್ತಿಗೆ ಕೂಡ ತುಂಬ ಹೆದರಿದ್ದರು. ಅವರು ಇಷ್ಟೊಂದು ಹೆದರಲು ಕಾರಣ ಏನು ಅಂತ ನಾನು ಅವರಲ್ಲಿ ಕೇಳಬೇಕೆಂದಿದ್ದೆ. ಹಾಗೂ ಅದನ್ನು ತಿಳಿಯಲೆಂದೇ ನಾನು ನನ್ನ ಪ್ಲಾನಿನ ಮೊದಲ ಹೆಜ್ಜೆಯನ್ನು ಹಾಕಿದ್ದೆ.
ಅಮ್ಮ ಅವರನ್ನು ಆ ಒಂದು ಬೇಸ್ಮೆಂಟ್ನ ಕಡೆ ಕರೆದುಕೊಂಡು ಹೋದಳು. ಆದರೆ ಅವಳು ಹೋಗುವಾಗ ಆ ಬೇಸ್ಮೆಂಟ್ನ ಕೀಯನ್ನು ಮರೆತು ಹೋಗಿದ್ದಳು. ಅವರು ಅತ್ತಿಗೆಯನ್ನು ಅಲ್ಲೇ ನಿಲ್ಲಲು ಹೇಳಿ ಕೀಯನ್ನು ತರಲು ತನ್ನ ಕೋಣೆ ಕಡೆ ಹೋದಳು. ಅಷ್ಟರಲ್ಲೇ ನಾನು ನನ್ನ ಅತ್ತಿಗೆಯ ಹತ್ತಿರ ಬಂದಿದ್ದೆ ಹಾಗೂ ಅವರ ಆ ಒಂದು ತಲೆವಸ್ತ್ರವನ್ನು ನನ್ನ ಕೈಯಿಂದ ತೆಗೆದೆ. ಆಗ ಅತ್ತಿಗೆ ಇದೇನು ಮಾಡ್ತಿದ್ದಿ ಸ್ನೇಹ ಅಂತ ಕೇಳಿದರು. ಆಗ ನಾನು ಹೇಳಿದೆ, ನೀವಾಗಿ ನನಗೆ ಏನೂ ಹೇಳುತ್ತಿಲ್ಲ, ಹಾಗಾಗಿ ನಾನೇ ಒಳಗೆ ಹೋಗಿ ಏನು ವಿಷಯ ಅಂತ ನೋಡುತ್ತೇನೆ. ಇದರ ಒಳಗೆ ಹೋದ ನಂತರ ನಿಮಗೆ ಯಾವ ರೀತಿಯ ಶಿಕ್ಷೆ ಸಿಗುತ್ತದೆ ಅಂತ ನಾನು ನೋಡಬೇಕು. ಅದಕ್ಕೋಸ್ಕರನೇ ನಾನು ಆ ಗ್ಲಾಸನ್ನು ಒಡೆದು ಅದರ ಆರೋಪವನ್ನು ನಿಮ್ಮ ಮೇಲೆ ಹಾಕಿದೆ, ನಿಮಗೆ ಶಿಕ್ಷೆ ಸಿಗಲಿ ಅಂತ ಅಲ್ಲ. ಅತ್ತಿಗೆಗೆ ನನ್ನ ಮಾತಿನ ಮೇಲೆ ತುಂಬ ಕೋಪ ಬಂತು ಹಾಗೂ ಅತ್ತಿಗೆ ಒಮ್ಮೆಲೆ ನನ್ನ ತಲೆಯಿಂದ ಆ ಒಂದು ತಲೆವಸ್ತ್ರವನ್ನು ತೆಗೆದು ತಮ್ಮ ಮೇಲೆ ಹಾಕಿಕೊಂಡು, ನಿನಗೆ ನಿಜ ಗೊತ್ತಾಗಬೇಕಂದ್ರೆ ನೀನು ಒಳಗೆ ಹೋಗುವ ಅವಶ್ಯಕತೆ ಇಲ್ಲ, ಬದಲಾಗಿ ಮೌನದಿಂದ ನನ್ನ ಹಿಂದೆ ಹಿಂದೆ ಬಂದು ಇದೆಲ್ಲವನ್ನು ನಿನ್ನ ಕಣ್ಣಾರೆ ನೀನು ನೋಡಬಹುದು ಎಂದರು. ಅಷ್ಟೊತ್ತಿಗಾಗಲೇ ಅಮ್ಮ ಬಂದು ಬೀಗವನ್ನು ತೆರೆದಿದ್ದರು. ನಾನು ಅಲ್ಲೇ ಅಡಗಿ ಕುಳಿತಿದ್ದೆ. ಅಮ್ಮ ಬಂದ ತಕ್ಷಣ ಅವರು ಆ ಬೀಗವನ್ನು ತೆರೆದಾಗ ನಾನು ಅಲ್ಲೇ ಇದ್ದ ಹೂವಿನ ಪಾಟನ್ನು ನೆಲದ ಮೇಲೆ ಬೀಳಿಸಿದೆ. ಅದು ಬೀಳುವ ಶಬ್ದ ಕೇಳಿದಾಗ ಅಮ್ಮ ಕೂಡಲೇ ಹಿಂದೆ ತಿರುಗಿದರು. ಆಗ ನಾನು ಆ ಅವಕಾಶವನ್ನು ಬಳಸಿಕೊಂಡು ಅತ್ತಿಗೆಯ ಜೊತೆ ಆ ಬೇಸ್ಮೆಂಟ್ ಒಳಗೆ ಹೋದೆ. ಅತ್ತಿಗೆ ಅದರ ಒಳಗೆ ಬರುತ್ತಿದ್ದಂತೆ ಅಮ್ಮ ಅದರ ಬಾಗಿಲನ್ನು ಮುಚ್ಚಿದರು. ಬೇಸ್ಮೆಂಟ್ನ ಮೆಟ್ಟಿಲಿನ ಬಳಿ ಕತ್ತಲು ಆವರಿಸಿತ್ತು. ಅದರೊಳಗೆ 2-3 ಮೆಟ್ಟಿಲುಗಳು ಇದ್ದವು. ಅದನ್ನು ಇಳಿದುಕೊಂಡು ಕೆಳಗಡೆಗೆ ಹೋಗಬೇಕಾಗಿತ್ತು. ಅತ್ತಿಗೆ ಹಾಗೂ ನಾನು ಮೆಟ್ಟಿಲನ್ನು ಇಳಿಯುತ್ತಿದ್ದಂತೆ ಒಂದು ದೊಡ್ಡ ಪರದೆಯು ಹಾಕಲಾಗಿತ್ತು. ಆಗ ಅತ್ತಿಗೆ ನನ್ನಲ್ಲಿ ಹೇಳಿದರು, ನೀನು ಇಲ್ಲೇ ಇದ್ದುಕೊಂಡು ಎಲ್ಲವನ್ನು ನೋಡು, ನಿನಗೆ ಎಲ್ಲವೂ ಗೊತ್ತಾಗುತ್ತದೆ, ಏನೇ ಆಗಲಿ ಒಳಗೆ ಬರಬಾರ್ದು ಎಂದರು. ನಾನು ಆ ಪರದೆ ಹಿಂದೆ ಅಡಗಿ ಕುಳಿತೆ. ಅತ್ತಿಗೆ ಅದರ ಒಳಗೆ ಹೋಗುತ್ತಿದ್ದಂತೆ ನನ್ನ ಪ್ರಾಣವು ಹೋದಂತನ್ನಿಸ್ತು. ಅಲ್ಲಿ ಇದ್ದಂತಹ ಬಾಗಿಲು ಒಂದು ಕಡೆಗೆ ಸರಿಯಲು ಪ್ರಾರಂಭವಾಗುತ್ತಿದ್ದಂತೆಯೇ ಎದುರಿಗೆ ಒಂದು ಸುಂದರವಾದ ಒಂದು ಕೋಣೆಯು ಕಾಣಿಸಿತು. ಅದರ ನೆಲಕ್ಕೆ ಸುಂದರವಾದ ದುಬಾರಿಯಾದ ಕಾರ್ಪೆಟ್ ಅನ್ನು ಹಾಕಿದ್ದರು ಹಾಗೂ ಅಲ್ಲಿ ಕೆಲವೊಂದು ಯುವಕರು ಹಾಗೂ ಪುರುಷರು ಆರಾಮದಲ್ಲಿ ಕುಳಿತಿದ್ದರು. ಸ್ವಲ್ಪ ಸಮಯದ ನಂತರ ಒಬ್ಬಳು ಹುಡುಗಿ ಅಲ್ಲಿಗೆ ಬಂದು ಅತ್ತಿಗೆಯನ್ನು ಬೇರೆ ಕೋಣೆಗೆ ಕರೆದುಕೊಂಡು ಹೋದಳು. ಅತ್ತಿಗೆ ಅಲ್ಲಿಂದ ಹೊರಗೆ ಬಂದ ಮೇಲೆ ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಅವಳು ಒಬ್ಬಳು ವಧುವಿನಂತೆ ಅಲಂಕಾರ ಮಾಡಿಕೊಂಡಿದ್ದಳು. ಅಷ್ಟೊತ್ತಿಗಾಗಲೇ ಅಲ್ಲಿ ಹಾಡು ಕೇಳಲು ಪ್ರಾರಂಭಿಸಿತು. ನನ್ನ ಅತ್ತಿಗೆ ಆ ಹಾಡಿಗೆ ಹೆಜ್ಜೆ ಹಾಕುತ್ತಾ ಸುಮಾರು 4 ಗಂಟೆಗಳ ಕಾಲ ಬಿಡದೆ ಡ್ಯಾನ್ಸ್ ಮಾಡುತ್ತಿದ್ದರು. ನನ್ನ ಪಾಲಿನ ಶಿಕ್ಷೆಯನ್ನು ನನ್ನ ಅತ್ತಿಗೆ ಅನುಭವಿಸುವುದನ್ನು ನೋಡಿ ನನಗೆ ಅಳುವೆ ಬರುತ್ತಿತ್ತು. ನನ್ನ ಅತ್ತಿಗೆ ನನ್ನಿಂದಾಗಿ ತುಂಬ ಅನ್ಯಾಯವನ್ನು ಸಹಿಸಿಕೊಳ್ಳುತ್ತಿದ್ದರು. ಸದ್ಯಕ್ಕೆ ತುಂಬ ಹೊತ್ತು ಕಳೆದ ಮೇಲೆ ಒಬ್ಬೊಬ್ಬರಾಗಿ ಅಲ್ಲಿಂದ ಹೋಗತೊಡಗಿದರು. ಹಾಗೆ ಹೋಗುವಾಗ ಅವರು ತಮಗೆ ಅರ್ಹತೆ ಇರುವಂತೆ ಹಣವನ್ನು ಹಾಕಿ ಹೋಗುತ್ತಿದ್ದರು. ನನ್ನ ಅತ್ತಿಗೆ ಕುಡಿದು ಎಷ್ಟರ ಮಟ್ಟಿಗೆ ಸುಸ್ತಾಗಿರುತ್ತಿದ್ದರೆಂದರೆ ಅವರಿಂದ ಸರಿಯಾಗಿ ನಡೆಯಲು ಕೂಡ ಆಗುತ್ತಿರಲಿಲ್ಲ. ನನ್ನ ಅಮ್ಮ ಬಾಗಿಲು ತೆರೆದಾಗ ಅವರಿಗೆ ಸರಿಯಾಗಿ ನಡೆಯಲು ಕೂಡ ಆಗುತ್ತಿರಲಿಲ್ಲ. ಅವರು ಕುಂಟುತ್ತಾ ನಡೆಯುತ್ತಿದ್ದರು. ಅವರ ಆರೋಗ್ಯದ ಪರಿಸ್ಥಿತಿಯೂ ಕೂಡ ಸರಿ ಇರಲಿಲ್ಲ. ಯಾವಾಗಲೂ ಅವರ ಶರೀರದಲ್ಲಿ ನೋವು ಕಾಣಿಸಿಕೊಳ್ಳುತ್ತಿತ್ತು. ನಾನು ಕೂಡ ಮೌನವಾಗಿ ಅದರಿಂದ ಹೊರಗೆ ಬಂದಿದ್ದೆ. ನನ್ನ ಅತ್ತಿಗೆಯಂದಿರು ಇಷ್ಟು ದೊಡ್ಡ ಅನ್ಯಾಯವನ್ನು ಸಹಿಸಿಕೊಳ್ಳುವುದನ್ನು ನನ್ನಿಂದ ನೋಡಲಾಗುತ್ತಿರಲಿಲ್ಲ. ಈ ಹುಡುಗಿಯರು ತುಂಬ ಮುಗ್ಧ ಹಾಗೂ ಅನಕ್ಷರಸ್ಥ ಹುಡುಗಿಯರಾಗಿದ್ದರು. ಎಲ್ಲ ಅನ್ಯಾಯಗಳನ್ನು ಮೌನವಾಗಿ ಸಹಿಸಿಕೊಳ್ಳುತ್ತಿದ್ದರು. ಆದರೆ ನಾನು ಇದನ್ನು ಕಣ್ಣಾರೆ ಕಂಡ ಮೇಲೂ ಕೂಡ ಸುಮ್ಮನೆ ಇರಲು ನನ್ನಿಂದ ಆಗುತ್ತಿರಲಿಲ್ಲ. ಯಾಕಂದರೆ ನಾನೊಬ್ಬಳು ವಿದ್ಯಾವಂತ ಹುಡುಗಿಯಾಗಿದ್ದೆ. ಇಂತಹ ಒಂದು ಅನ್ಯಾಯಗಳನ್ನು ಸಹಿಸಿಕೊಂಡು ಇರಬಾರದು ಎಂಬಂಥ ಪ್ರಜ್ಞೆ ನನ್ನಲ್ಲಿತ್ತು. ನಾನು ನನ್ನ ಕಣ್ಣಾರೆ ಇದೆಲ್ಲವನ್ನು ನೋಡಿದ ಮೇಲೆ ನನ್ನ ಮನೆಯಲ್ಲಿ ಈ ರೀತಿಯ ಒಂದು ವಿಷಯ ಆಗುತ್ತಿದೆ ಅಂತ ನನಗೆ ಗೊತ್ತಾದ ಮೇಲೆಯೂ ಸಹ ನಾನು ಮೌನವಾಗಿರುವುದು ಸೂಕ್ತ ಅಲ್ಲ ಅಂತ ನನಗೆ ಅನ್ನಿಸ್ತು. ಹಾಗೆ ನನ್ನ ಅಣ್ಣಂದಿರಿಗೆ ಈ ಒಂದು ವಿಷಯದ ಬಗ್ಗೆ ಗೊತ್ತಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನನಗೆ ನಂಬಿಕೆ ಇತ್ತು. ಯಾಕಂದರೆ ನನ್ನ ಅಣ್ಣಂದಿರು ತುಂಬ ಒಳ್ಳೆಯ ವ್ಯಕ್ತಿಗಳಾಗಿದ್ದರು. ತಮ್ಮ ಹೆಂಡತಿಯರನ್ನು ತನ್ನ ಸ್ವಂತ ಅಮ್ಮ ಈ ರೀತಿಯೆಲ್ಲ ನಡೆಸಿಕೊಳ್ಳುತ್ತಿದ್ದಾಳೆ ಎಂಬುದು ಕೂಡ ಅವರು ಊಹಿಸಿರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅವರಿಗೆ ಅಮ್ಮನ ಮೇಲೆ ಅಷ್ಟೊಂದು ನಂಬಿಕೆ ಇತ್ತು. ಅಮ್ಮನನ್ನು ಹಾಗೂ ತಮ್ಮ ಹೆಂಡತಿಯರನ್ನು ಸಂತೋಷವಾಗಿಟ್ಟುಕೊಳ್ಳಲೆಂದೇ ಅವರು ಒಂದು ದಿನವೂ ವಿಶ್ರಾಂತಿ ತೆಗೆದುಕೊಳ್ಳದೆ ದುಡಿಯುತ್ತಾ ಬಂದಿದ್ದರು. ಆದರೆ ಅಮ್ಮ ಅವರೊಂದಿಗೆ ದೊಡ್ಡ ಅನ್ಯಾಯವನ್ನೇ ಮಾಡುತ್ತಿದ್ದರು. ನಾನು ಆ ಸಮಯ ನನ್ನ ಕೋಣೆಗೆ ಬಂದೆ ಹಾಗೂ ತಕ್ಷಣವೇ ಪೊಲೀಸ್ಗೆ ಫೋನ್ ಮಾಡಿ ಎಲ್ಲವನ್ನೂ ಹೇಳಿದ್ದೆ. ಅಲ್ಲದೆ ನಾನು ಪೊಲೀಸ್ನವರಲ್ಲಿ ಮೊದಲೇ ಹೇಳಿದ್ದೆ, ನೀವು ಸ್ವತಃ ಬಂದು ನಿಮ್ಮ ಕಣ್ಣಾರೆ ಎಲ್ಲವನ್ನು ನೋಡಬೇಕು ಹಾಗೂ ನಮ್ಮ ಮನೆಯ ಪರಿಶೀಲನೆ ಮಾಡಬೇಕು ಎಂದೆ. ಮರುದಿನವೇ ಪೊಲೀಸ್ನವರು ನಮ್ಮ ಮನೆಗೆ ಬಂದಿದ್ದರು. ಇವತ್ತು ನನ್ನ ಚಿಕ್ಕ ಅತ್ತಿಗೆಯ ಸರದಿಯಾಗಿತ್ತು. ಹಾಗಾಗಿ ಆ ಸಮಯ ಆ ಒಂದು ಬೇಸ್ಮೆಂಟ್ ಮುಚ್ಚಲಾಗಿತ್ತು. ಪೊಲೀಸ್ ಬಂದ ತಕ್ಷಣ ನಮ್ಮ ಮನೆಯನ್ನು 4 ಕಡೆ ಸುತ್ತುವರೆದರು ಹಾಗೂ ಅಲ್ಲಿದ್ದ ಎಲ್ಲ ಗಂಡಸರನ್ನು ಹಿಡಿದರು. ಅದರೊಟ್ಟಿಗೆ ನನ್ನ ಅಪ್ಪ ಅಮ್ಮನನ್ನು ಕೂಡ ಅರೆಸ್ಟ್ ಮಾಡಲಾಯಿತು. ಯಾಕಂದರೆ ಮನೆಯ ಮಾಲೀಕರು ಅವರೇ ಆಗಿದ್ದರು. ನನ್ನ 2 ಅಣ್ಣಂದಿರು ಮನೆಯಲ್ಲಿ ಇರಲಿಲ್ಲ. ಈ ಪೊಲೀಸರಿಗೆ ವಿಷಯ ತಿಳಿಸಿದ್ದು ಯಾರು ಎಂಬ ಒಂದು ಆಶ್ಚರ್ಯದಲ್ಲಿ ನನ್ನ ಅಪ್ಪ ಅಮ್ಮ ಇದ್ದರು.
ನನ್ನ ಮನೆಯಲ್ಲಿ ಈ ರೀತಿಯ ದಂಧೆ ನಡೆಯುತ್ತಿದೆ ಅಂತ ಯಾರು ಪೊಲೀಸರಿಗೆ ಹೇಳಿರಬಹುದು ಎಂಬ ವಿಷಯದ ಮೇಲೆ ಅಪ್ಪ ಅಮ್ಮ ತಲೆಕೆಡಿಸಿಕೊಂಡಿದ್ದರು. ಅದೂ ಅಲ್ಲದೆ ನಮಗೆ ಈ ರೀತಿಯ ಸುಳಿವನ್ನು ಕೊಟ್ಟವರು ಇದೇ ಮನೆಯವರು ಎಂಬುದನ್ನು ಪೊಲೀಸರು ಅವರಿಗೆ ಹೇಳಿದ್ದರು. ಅಪ್ಪ ಅಮ್ಮ ಕಿರುಚುತ್ತಿದ್ದರು. ನಮ್ಮನ್ನು ಬಿಡಿ, ಇದೆಲ್ಲವನ್ನು ನಮ್ಮ ಸೊಸೆಯಂದರು ಮಾಡುತ್ತಿದ್ದಾರೆ, ನಮ್ಮ ತಪ್ಪು ಏನೂ ಇಲ್ಲ ಅಂತ ಹೇಳುತ್ತಿದ್ದರು. ಅದನ್ನು ಕೇಳಿ ನನ್ನ ಅತ್ತಿಗೆಯಂದಿರು ತುಂಬ ಹೆದರಿದ್ದರು. ಆಗ ಅದೇ ಸಮಯ ನಾನು ಮುಂದೆ ಹೋಗಿ ಪೊಲೀಸ್ನವರಲ್ಲಿ ನಿಮಗೆ ಫೋನ್ ಮಾಡಿದ್ದು ನಾನು ಎಂದಾಗ ಅಪ್ಪ ಅಮ್ಮ ಮೂರ್ಛೆ ಹೋಗುವುದೊಂದೇ ಬಾಕಿ ಇತ್ತು. ಅವರಿಗೆ ಅವರ ಸ್ವಂತ ಮಗಳಿಂದ ಇಂತಹ ಒಂದು ಮಾತಿನ ನಿರೀಕ್ಷೆ ಅವರಿಗೆ ಇರಲಿಲ್ಲ. ನಾನು ಅವರಲ್ಲಿ ಹೇಳಿದೆ, ನನಗೆಲ್ಲವೂ ಗೊತ್ತಾಗಿದೆ. ನನ್ನ ಅತ್ತಿಗೆಯವರನ್ನು ಈ ರೀತಿ ಯಾಕೆ ಬೇಸ್ಮೆಂಟ್ನಲ್ಲಿ ಬಂದ್ ಮಾಡ್ತೀರಿ? ಅವರ ಜೊತೆ ಏನಾಗುತ್ತಿದೆ ಇದೆಲ್ಲವೂ ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ಎಂದೆ. ಈ ಸುದ್ದಿಯು ಗಾಳಿಯಲ್ಲಿ ಹಾರಿ ಹಾರಿ ಇಡೀ ಹಳ್ಳಿಯನ್ನೇ ತಲುಪಿತ್ತು. ನನ್ನ ಅಪ್ಪ ಅಮ್ಮನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಾಗೂ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಎಂಬುದು ಎಲ್ಲರಿಗೂ ಗೊತ್ತಾಗಿ ಕೊನೆಗೆ ನನ್ನ ಅಣ್ಣನವರ ಅಂಗಡಿಯವರೆಗೂ ಆ ವಿಷಯ ತಲುಪಿತ್ತು. ಈ ವಿಷಯ ತಿಳಿದಾಗ ಅಣ್ಣನವರು ಆಘಾತಕ್ಕೆ ಒಳಗಾಗಿದ್ದರು. ಅವರು ತಕ್ಷಣವೇ ತಮ್ಮ ಅಂಗಡಿಯನ್ನು ಮುಚ್ಚಿ ಮನೆಗೆ ತಲುಪಿದ್ದರು. ನನ್ನ ಅಣ್ಣಂದಿರು ಮನೆಗೆ ಬರುತ್ತಲೇ ಪೊಲೀಸ್ನವರಲ್ಲಿ ಯಾಕಾಗಿ ನಮ್ಮ ಅಪ್ಪ ಅಮ್ಮನನ್ನು ಅರೆಸ್ಟ್ ಮಾಡಿದ್ದೀರಿ ಅಂತ ಕೇಳಿದರು. ಆಗ ನಾನು ಅಣ್ಣನವರಲ್ಲಿ ಎಲ್ಲವನ್ನೂ ಹೇಳಿದೆ. ಇದೆಲ್ಲವೂ ನಿಮ್ಮ ಪತ್ನಿಯರೊಂದಿಗೆ ಯಾವಾಗದಿಂದ ನಡೆಯುತ್ತಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಇದೆಲ್ಲವನ್ನು ಮಾಡುತ್ತಾ ಬಂದಿರುವಂಥದ್ದು ಬೇರೆ ಯಾರೂ ಅಲ್ಲ, ನಮ್ಮ ಅಮ್ಮ. ನನ್ನ ಅಣ್ಣಂದಿರಿಗೆ ಇದನ್ನು ನಂಬಲು ಅಸಾಧ್ಯವಾಗಿತ್ತು. ಅವರು ನನ್ನನ್ನು ಗದರಿಸುತ್ತಾ ಹೇಳಿದರು, ನಿನಗೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಈ ರೀತಿ ಮಾತನಾಡುವ ಧೈರ್ಯ ಎಲ್ಲಿಂದ ಬಂತು? ಹಾಗೂ ಮಗಳೇ, ಈ ವಿಷಯಕ್ಕೆ ಪೊಲೀಸರನ್ನು ಎಳೆಯುವ ಅವಶ್ಯಕತೆ ಏನಿತ್ತು ಎಂದು ಹೇಳುತ್ತಾ ಅಣ್ಣನ ನೋಟವು ಅತ್ತಿಗೆಯ ಮೇಲೆ ಹೋಯಿತು. ಅವರ ಮುಖವು ಬಾಡಿ ಹೋಗಿತ್ತು. ನಾನು ಅಣ್ಣನ ಮುಖ ನೋಡಿ ಹೇಳಿದೆ, ನಾನು ನಿಜ ಹೇಳುತ್ತಿದ್ದೇನೆ ಅಣ್ಣ, ಅಮ್ಮ ಈ ರೀತಿಯ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗೂ ನಾನು ನನ್ನ ಅತ್ತಿಗೆಯಂದಿರ ಕಡೆ ನೋಡಿ ಹೇಳಿದೆ, ಎಷ್ಟು ದಿನ ಅಂತ ನೀವು ಮೌನವಾಗಿ ಅನ್ಯಾಯವನ್ನು ಸಹಿಸಿಕೊಂಡಿರ್ತೀರಿ? ಈಗ ಸಮಯ ಬಂದಿದೆ, ದಯವಿಟ್ಟು ಬಾಯಿ ತೆರೆದು ಮಾತನಾಡಿ. ಎಲ್ಲರಿಗೂ ನಿಜ ಏನು ಅಂತ ಇನ್ನಾದರೂ ಹೇಳಿ ಎಂದೆ. ನನ್ನ ಅಮ್ಮ ತುಂಬಾನೇ ಕಿರುಚುತ್ತಿದ್ದರು. ನಾನೇನು ಮಾಡಲಿಲ್ಲ, ನನ್ನನ್ನು ಬಿಟ್ಟು ಬಿಡಿ, ನನ್ನ ಮೇಲೆ ಸುಳ್ಳು ಆರೋಪ ಮಾಡಲಾಗಿದೆ ಎನ್ನುತ್ತಿದ್ದರು. ನನ್ನ ಅತ್ತಿಗೆ ನೃತ್ಯವನ್ನು ಕಂಡು ಆಸ್ವಾದಿಸುವ, ಅವರ ಮೇಲೆ ಹಣ ಹಾಕುವ ಅಲ್ಲಿದ್ದ ಆ ಗಂಡಸರಲ್ಲಿ ಕೇಳಲಾಯಿತು. ಆಗ ಅವರು ಇದೆಲ್ಲವನ್ನು ಬಾಯಿ ಬಿಟ್ಟಿದ್ದರು. ಇದೆಲ್ಲವನ್ನು ಮಾಡುವಂಥದ್ದು ಈ ಮಹಿಳೆಯಾಗಿದ್ದಾರೆ. ನಾವು ಹಲವಾರು ವರ್ಷಗಳಿಂದ ಇಲ್ಲಿಗೆ ಬರುತ್ತಿದ್ದೇವೆ. ಹಾಗೂ ಇಲ್ಲಿಗೆ ಬಂದು ಈ ಇಬ್ಬರು ಹುಡುಗಿಯರ ನೃತ್ಯವನ್ನು ನೋಡಿ ಅದಕ್ಕೆ ಅರ್ಹತೆ ಎಂಬಂತೆ ಹಣವನ್ನು ಕೊಟ್ಟು ಹೋಗುತ್ತಿದ್ದೇವೆ ಎಂದರು. ಇದನ್ನು ಕೇಳಿ ನನ್ನ ಅಣ್ಣಂದಿರ ತಲೆಯ ಮೇಲೆ ಪರ್ವತವೇ ಬಿದ್ದ ಹಾಗೆ ಆಗಿತ್ತು. ಅವರು ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಅಮ್ಮನ ಕಡೆ ಹೋಗಿ, ಅಮ್ಮ, ನೀವು ನಮ್ಮ ಪತ್ನಿಯರೊಂದಿಗೆ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಕೇಳಿದರು. ಹಾಗೂ ಅಪ್ಪನನ್ನು ನೋಡಿ, ಅಪ್ಪ, ನೀವು ಕೂಡ ಇದೆಲ್ಲವೂ ಗೊತ್ತಿದ್ರೂ ಯಾಕೆ ನೀವು ನಿಮ್ಮ ಸೊಸೆಯರನ್ನು ತಡೆಯುವ ಪ್ರಯತ್ನ ಮಾಡಲಿಲ್ಲ? ಯಾಕೆ ಅವರಿಗೆ ರಕ್ಷಣೆ ಕೊಡಲಿಲ್ಲ ಎಂದು ಕೇಳಿದಾಗ ಅಮ್ಮ ಅಪ್ಪನ ಹತ್ತಿರ ಸುಳ್ಳು ಹೇಳುವಂಥ ಯಾವ ದಾರಿಯೂ ಇರಲಿಲ್ಲ. ಅವರಿಬ್ಬರು ತಲೆ ತಗ್ಗಿಸಿ ನಿಂತಿದ್ದರು. ಆಗ ಪೊಲೀಸ್ನವರು ಏನಾದರೂ ಹೇಳಬೇಕೆಂದಿದ್ದರೆ ಬೇಗ ಹೇಳಿ, ನಾವು ಇವರನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋಗಬೇಕು ಅಂತ ಹೇಳುತ್ತಿದ್ದರು. ಆಗ ಅಮ್ಮ ನಾಚಿಕೆಯಿಂದ, ಮಗ, ನಮ್ಮನ್ನು ಕ್ಷಮಿಸು, ನಾವು ತುಂಬ ದುರಾಸೆಗೆ ಕಟ್ಟು ಬಿದ್ದೆವು. ದುರಾಸೆ ಎಂಬುದು ತುಂಬ ಕೆಟ್ಟದು. ಅದು ಒಂದು ಸಲ ಒಬ್ಬ ವ್ಯಕ್ತಿಯನ್ನು ಆವರಿಸಿಕೊಂಡ್ರೆ ಅದು ಪುನಃ ಅವರನ್ನು ದುರಾಸೆಯ ಕೂಪದಲ್ಲಿ ಮುಳುಗಿಸುತ್ತಲೇ ಇರುತ್ತದೆ. ನಿಜ ಹೇಳಬೇಕಂದ್ರೆ ನೀವಿಬ್ಬರು ನನ್ನ ಮಕ್ಕಳಲ್ಲ ಎಂದಾಗ ಅವರ ಆ ಮಾತನ್ನು ಕೇಳಿ ನಮ್ಮ ಮುಖದ ಬಣ್ಣವೇ ಬದಲಾಗಿತ್ತು. ಆಗ ನನ್ನ ಚಿಕ್ಕ ಸಹೋದರ ಒಮ್ಮೆಲೆ, ಏನು ಮಾತು ಅಂತ ಹೇಳ್ತಿದ್ದೀರಿ ಅಮ್ಮ, ಯಾಕೆ ಈ ರೀತಿಯೆಲ್ಲ ಮಾತನಾಡುತ್ತಿದ್ದೀರಿ ಅಂತ ಕೇಳಿದ. ಆಗ ಅಪ್ಪ, ಹೌದು ಮಗ, ಅವಳು ನಿಜಾನೇ ಹೇಳುತ್ತಿದ್ದಾಳೆ. ಬಹುಶಃ ನೀವು ನಮ್ಮ ಸ್ವಂತ ಗಂಡು ಮಕ್ಕಳಾಗಿದ್ದರೆ ನಿಮ್ಮ ಪತ್ನಿಯವರೊಂದಿಗೆ ನಾವು ಈ ರೀತಿ ಯಾವತ್ತೂ ಮಾಡುತ್ತಿರಲಿಲ್ಲ. ನೀವು ನಮ್ಮ ರಕ್ತ ಅಲ್ಲ. ತುಂಬ ವರ್ಷಗಳ ಹಿಂದೆ ನಾವೊಂದು ಹಳ್ಳಿಯಲ್ಲಿ ವಾಸವಾಗಿದ್ದೆವು. ಅಲ್ಲಿ ನಾವು ತುಂಬ ಬಡತನದ ಜೀವನವನ್ನು ಸಾಗಿಸುತ್ತಿದ್ದೆವು. ನಾನು ಆ ಹಳ್ಳಿಯಲ್ಲಿರುವಾಗ ಒಬ್ಬ ವ್ಯಕ್ತಿಯ ಜೇಬಿನಿಂದ 2,000ವನ್ನು ಕದ್ದಿದ್ದೆ. ಆಗ ಇದನ್ನು ನೋಡಿದ ಕೆಲವರು ನನ್ನನ್ನು ಹಿಡಿದು ನನಗೆ ಹೊಡೆದು ನನ್ನಿಂದ ಆ ಹಣವನ್ನು ಕಿತ್ತುಕೊಂಡು ನನಗೆ ಶಿಕ್ಷೆಯನ್ನು ನೀಡಿದರು. ಆ ಹಳ್ಳಿಯಿಂದ ನನ್ನನ್ನು ಗಡೀಪಾರು ಮಾಡಿದರು. ಹಾಗಾಗಿ ಆ ಹಳ್ಳಿಯ ಮನೆಯನ್ನು ಕೂಡ ನಾವು ಬಿಡಬೇಕಾದಂಥ ಪರಿಸ್ಥಿತಿಯು ಬಂದಿತ್ತು. ಆ ಹಳ್ಳಿಯ ಮುಖಂಡರು ಹೇಳಿದಂತೆ ನಮಗೆ ಶಿಕ್ಷೆಯನ್ನು ನೀಡಲಾಗಿತ್ತು. ಆ ಹಳ್ಳಿಯಲ್ಲಿ ಅಷ್ಟೊಂದು ಕಳ್ಳತನ ಆಗುತ್ತಿರಲಿಲ್ಲ. ಒಂದು ವೇಳೆ ಕಳ್ಳತನ ಆದರೂ ಕೂಡ ಅದರ ಒಂದು ಶಿಕ್ಷೆ ಭಯಾನಕವಾಗಿರ್ತಿತ್ತು. ಆದರೆ ನನಗೆ ನನ್ನ ಮಗಳ ಮುಖ ನೋಡಿ ಅವರು ನನ್ನನ್ನು ಗಡೀಪಾರು ಮಾಡಿದ್ದರು. ಯಾಕಂದರೆ ನಾನು ನನ್ನ ಪತ್ನಿ ಹಾಗೂ ನನ್ನ ಮಗಳ ಏಕೈಕ ರಕ್ಷಕನಾಗಿದ್ದೆ. ಹಾಗಾಗಿ ನಾನು ಸ್ನೇಹ ಮತ್ತು ನಿನ್ನ ಅಮ್ಮನನ್ನು ಕರೆದುಕೊಂಡು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದ ನಂತರ ನಮ್ಮ ಪರಿಸ್ಥಿತಿಯು ತುಂಬ ಹದಗೆಟ್ಟಿತ್ತು. ನಮಗೆ ವಾಸಿಸಲು ಮನೆ ಇರಲಿಲ್ಲ. ಹಾಗಾಗಿ ನಾವು ರಸ್ತೆಯಲ್ಲಿ ಮಲಗಬೇಕಾದ ಪರಿಸ್ಥಿತಿಯು ಬಂದಿತ್ತು. ಹೀಗೆ ಒಂದು ದಿವಸ ರಸ್ತೆಯ ಬದಿಯಲ್ಲಿ ಕುಳಿತುಕೊಂಡಿರುವಾಗ 3-4 ವರ್ಷದ ಇಬ್ಬರು ಸಣ್ಣ ಮಕ್ಕಳು ರಸ್ತೆಯಲ್ಲಿ ಭಿಕ್ಷೆ ಬೇಡುವುದನ್ನು ನೋಡಿದೆ. ನಂತರ ಅವರು ಭಿಕ್ಷೆ ಬೇಡುತ್ತಾ ನಮ್ಮ ಹತ್ತಿರ ಬಂದು ನಮ್ಮಲ್ಲಿ ತಿನ್ನಲು ಏನಾದರೂ ಕೊಡಿ ಅಂತ ಕೇಳಿದರು. ಆ ಸಮಯದಲ್ಲಿ ನಮ್ಮ ಹತ್ತಿರ ನಮಗೇನೆ ತಿನ್ನಲು ಏನೂ ಇರಲಿಲ್ಲ. ನಾವು ಭಂಡಾರದಿಂದ ಊಟವನ್ನು ಕೇಳಿ ಪಡೆದು ತಿನ್ನುತ್ತಿದ್ದೆವು. ಅವರಿಬ್ಬರು ನಮ್ಮ ಜೊತೆ ಬಂದಾಗ ನಾವು ಅವರಲ್ಲಿ ಆ ಹಣವನ್ನು ಕೇಳಿದೆವು. ಆಗ ಆ ಮಕ್ಕಳು ತಮ್ಮಲ್ಲಿದ್ದಂಥ ಹಣವನ್ನೆಲ್ಲ ನಮಗೆ ಕೊಟ್ಟರು. ಆಗ ನಾನು ಆ ಭಂಡಾರಕ್ಕೆ ಹೋಗಿ ಆ ಮಕ್ಕಳಿಗೂ ಕೂಡ ಊಟ ತಂದು ಕೊಟ್ಟೆ. ಆ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಿದರು. ಅದರ ನಂತರ ಆ ಇಬ್ಬರು ಮಕ್ಕಳು ನಮ್ಮ ಜೊತೆ ಇರಲು ಪ್ರಾರಂಭಿಸಿದರು. ಆ ಇಬ್ಬರು ಮಕ್ಕಳು ಬೇರೆ ಯಾರೂ ಅಲ್ಲ, ನೀವೇ ಆಗಿದ್ರಿ.
ನಾವೇ ಆಗಿದ್ರೆ ಹೇಗಾದರೂ ಆ ಹಸಿವನ್ನು ತಡೆದುಕೊಳ್ಳುತ್ತಿದ್ದೆವು. ಆದರೆ ನಮ್ಮ ಕೈಯಲ್ಲಿ 2 ತಿಂಗಳ ಹಸುಗುಸು ಇತ್ತು. ಆ ಮಗು ಹಸಿವಿನಿಂದ ಇರುವುದನ್ನು ನಮ್ಮಿಂದ ನೋಡಲು ಆಗುತ್ತಿರಲಿಲ್ಲ. ಹಾಗಾಗಿ ನಾವು ನಿಮ್ಮಿಬ್ಬರನ್ನು ದಿನಾಲು ಭಿಕ್ಷೆ ಬೇಡಲು ಕಳುಹಿಸುತ್ತಿದ್ದೆವು. ಅಲ್ಲದೆ ನಿಮಗಿಬ್ಬರಿಗೂ ನಿಮ್ಮ ಪರಿವಾರದವರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಯಾಕಂದರೆ ನಿಮ್ಮಿಬ್ಬರಿಗೂ ಆಗ ತುಂಬ ಸಣ್ಣ ಪ್ರಾಯ. ನಾವು ಏನು ಹೇಳುತ್ತಿದ್ದೇವೆಯೋ ನೀವು ಅದನ್ನೇ ಮಾಡ್ತಿದ್ರಿ. ಅಲ್ಲಿಂದ ನಾವು ನಿಮ್ಮಿಬ್ಬರನ್ನು ಕರೆದುಕೊಂಡು ಬೇರೆ ನಗರಕ್ಕೆ ಹೋದೆವು. ಯಾಕಂದರೆ ನಿಮ್ಮಿಬ್ಬರನ್ನು ನಿಮ್ಮ ಪರಿವಾರದವರು ಯಾರಾದರೂ ಗುರುತಿಸದೇ ಇರಲಿ, ನಿಮ್ಮನ್ನು ನಮ್ಮಿಂದ ದೂರ ಮಾಡದೇ ಇರಲಿ ಅಂತ ನಾವು ಬಯಸಿದ್ದೆವು. ಯಾಕಂದರೆ ಮುಂದೆ ಹೋಗುತ್ತಾ ನೀವು ದೊಡ್ಡವರಾದ ಮೇಲೆ ನಮಗೆ ಆಸರೆಯಾಗಬಹುದು ಎಂಬ ಯೋಚನೆಯನ್ನು ಮಾಡಿದ್ದೆವು. ನಮಗೆ ಇದ್ದಂಥ ಒಬ್ಬಳು ಮಗಳು ಸ್ನೇಹ. ಹಾಗಾಗಿ ನಾವು ನಿಮ್ಮನ್ನು ನಮ್ಮ ಬಳಿ ಇಟ್ಟುಕೊಂಡು ನಿಮ್ಮಿಂದ ಭಿಕ್ಷೆ ಬೇಡಿಸಿ ಅದರಿಂದ ಲಾಭವನ್ನು ಪಡೆಯುವ ಅಂದುಕೊಂಡೆವು. ನಾವಿಬ್ಬರು ಯೌವನಾವಸ್ಥೆಯಲ್ಲಿದ್ದರೂ ಕೂಡ ದುಡಿಯದೆ ನಿಮ್ಮಿಬ್ಬರನ್ನು ಭಿಕ್ಷೆ ಬೇಡಲು ಹಾಗೂ ಅಲ್ಲಲ್ಲಿ ಕೂಲಿ ಕೆಲಸ ಮಾಡಲು ಕಳುಹಿಸುತ್ತಿದ್ದೆವು. ನೀವು ಬೆಳೆದಂತೆ ನಾವು ನಿಮ್ಮನ್ನು ಎಲ್ಲ ರೀತಿಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಿದೆವು. ಯಾವತ್ತೂ ಕೂಡ ನಿಮ್ಮ ಮೇಲೆ ಕರುಣೆ ತೋರಿಸಲಿಲ್ಲ. ನಿಮ್ಮ ಪರಿಶ್ರಮದಲ್ಲಿ ನಾವು ನಮ್ಮ ಲಾಭವನ್ನೇ ನೋಡಿದ್ದೆವು. ಕೆಲಸ ನಾನು ಕೂಡ ಮಾಡ್ತಿದ್ದೆ, ಆದರೆ ಅದರಿಂದ ಹಣ ತುಂಬ ಕಡಿಮೆ ಬರ್ತಿತ್ತು. ಹೀಗೆ ಸಮಯ ಕಳೆಯುತ್ತಲೇ ಇತ್ತು. ನಾವು ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡಲು ತೊಡಗಿದೆವು. ನೀವು ಕಠಿಣ ಪರಿಶ್ರಮ ಪಡುತ್ತಾ ಹಾಗೂ ನಮ್ಮನ್ನು ನಿಮ್ಮ ಹೆತ್ತವರೆಂದು ಭಾವಿಸಿ ನಮಗಾಗಿ ನೀವು ಏನೇನೆಲ್ಲ ಮಾಡಿದ್ರಿ. ಇಷ್ಟರವರೆಗೂ ನೀವು ನಮ್ಮನ್ನು ನಿಮ್ಮ ಅಪ್ಪ ಅಮ್ಮ ಅಂತಲೂ ಸ್ನೇಹ ನಿಮ್ಮ ತಂಗಿ ಅಂತಲೂ ಭಾವಿಸಿದ್ರಿ. ಈ ರೀತಿ ನೀವು ಸಂಬಂಧಗಳನ್ನು ಉಳಿಸಿಕೊಳ್ಳಲು ನಾವು ಏನೆಲ್ಲ ಹೇಳುತ್ತಿದ್ದೇವೆಯೋ ಅದೆಲ್ಲವನ್ನು ನೀವು ಮಾಡುತ್ತಲೇ ಬಂದಿದ್ರಿ. ಆನಂತರ ನೀವು ಯೌವನ ತುಂಬಿದ ಯುವಕರಾದ್ರಿ. ಆಗ ನಿಮ್ಮ ಅಮ್ಮನಿಗೆ ಈ ಒಂದು ಯೋಚನೆ ಬಂದಿತ್ತು. ಇಷ್ಟರವರೆಗೆ ನಾವು ನಿಮ್ಮಿಬ್ಬರನ್ನು ಮೈ ಬಗ್ಗಿಸಿ ದುಡಿಯುವಂತೆ ಮಾಡಿ ಲಾಭವನ್ನು ಪಡೆಯುತ್ತಾ ಬಂದಿದ್ದೆವು. ಇನ್ನು ನಿಮಗೆ ಮದುವೆ ಮಾಡಿಸಿದ್ರೆ ನಿಮ್ಮ ಪತ್ನಿಯರಿಂದಲೂ ಇದೇ ರೀತಿ ಲಾಭವನ್ನು ಪಡೆಯುವಂತ ಅಂದುಕೊಂಡೆವು. ಹಾಗಾಗಿ ಇದಕ್ಕೋಸ್ಕರ ನೀವೇ ದುಡಿದ ಹಣದಿಂದ ನಾವೊಂದು ಬೇಸ್ಮೆಂಟನ್ನು ಮಾಡಿಸಿ ಇಲ್ಲಿದ್ದಂಥ ಕೆಲವೊಂದು ದಾರಿ ತಪ್ಪಿದ ಶ್ರೀಮಂತ ವ್ಯಕ್ತಿಗಳನ್ನು ಕರೆದು ನಮ್ಮಲ್ಲಿ ಹುಡುಗಿಯರ ನೃತ್ಯವು ಇಲ್ಲಿ ನಡೆಯುತ್ತಿದೆ ಎಂದು ಇನ್ವೈಟ್ ಮಾಡಿದೆವು. ಹಾಗೂ ಈ ನೃತ್ಯವನ್ನು ನೋಡಿದವರು ಬಹಳಷ್ಟು ಹಣ ಪಾವತಿಸಬೇಕಾಗುತ್ತದೆ ಅಂತಾನು ಹೇಳಿದೆವು. ಆಮೇಲೆ ನಾವು ಒಂದು ನೃತ್ಯದ ಗಾಯನದ ಸಮಾರಂಭವನ್ನು ಮಾಡಿದೆವು. ಅದರ ನಂತರ ದಿನಾಲೂ ಹೀಗೆ ನಡೆಯುತ್ತಿತ್ತು. ನಿಮ್ಮ ಪತ್ನಿಯರು ನಿಮಗಿಂತಲೂ ಹೆಚ್ಚು ಹಣವನ್ನು ಸಂಪಾದಿಸುತ್ತಿದ್ದರು. ಅದಕ್ಕೋಸ್ಕರ ನಾನು ದುರಾಸೆಯಿಂದ ಸೊಸೆಯಂದಿರ ಕೈಯಲ್ಲಿ ಇಂತಹ ಕೆಲಸ ಮಾಡಿಸ್ತಿದ್ದೆ. ಇವರಿಬ್ಬರೂ ಕೂಡ ತುಂಬ ಸಲ ನಿಮ್ಮಲ್ಲಿ ಆ ವಿಷಯವನ್ನು ಹೇಳಲು ಪ್ರಯತ್ನಿಸಿದರು. ಆದರೆ ನಾನು ಅವರನ್ನು ತುಂಬಾ ಹೆದರಿಸಿ ಇಟ್ಟಿದ್ದೆ. ಒಂದು ವೇಳೆ ನಿಮ್ಮ ಪತಿಯಂದಿರಿಗೆ ಇದನ್ನು ಹೇಳಿದರೆ ಇದರ ಪರಿಣಾಮ ನೆಟ್ಟಗಿರುವುದಿಲ್ಲ ಎಂಬ ಎಚ್ಚರಿಕೆಯನ್ನು ಕೊಟ್ಟಿದ್ದೆ ಎಂದು ಹೇಳುತ್ತಾ ನನ್ನ ಅಪ್ಪ ಅಮ್ಮ ಇಬ್ಬರು ಮೌನವಾಗಿ ನಿಂತರು. ಇದನ್ನೆಲ್ಲ ಕೇಳಿ ನಾನು ಹಾಗೂ ನನ್ನ ಅಣ್ಣಂದಿರು ಕಲ್ಲಾಗಿ ನಿಂತಿದ್ದೆವು. ಅವರಿಬ್ಬರು ಅಳಲು ಪ್ರಾರಂಭಿಸಿದ್ದರು. ಅವರ ಕಣ್ಣಿಂದ ಕಣ್ಣೀರು ಹರಿಯುತ್ತಲೇ ಇತ್ತು. ಅವರು ಅಳುತ್ತಾ ಕೇಳುತ್ತಿದ್ದರು, ಯಾಕೆ ಈ ರೀತಿ ಮಾಡಿದ್ರಿ? ನಮ್ಮ ಜೊತೆ ಈ ರೀತಿ ನಡೆದುಕೊಳ್ಳಲು ನಿಮಗೆ ಹೇಗೆ ತಾನೇ ಮನಸ್ಸು ಬಂತು? ನಾವು ನಿಮ್ಮನ್ನು ದೇವರಂತೆ ಪೂಜಿಸುತ್ತಿದ್ದೆವು. ಆದರೆ ನೀವು ಅನಂತರ ಅಣ್ಣಂದಿರು ಪೊಲೀಸ್ನವರಲ್ಲಿ ಅವರನ್ನು ಅಲ್ಲಿಂದ ಕರೆದುಕೊಂಡು ಹೋಗಲು ಹೇಳಿದರು. ಯಾಕಂದರೆ ನಮ್ಮ ಹತ್ತಿರ ಇನ್ನು ಹೇಳಲು ಏನೂ ಬಾಕಿ ಉಳಿದಿಲ್ಲ ಎಂದಾಗ ನಾವೆಲ್ಲರೂ ನಿಂತು ಅಳುತ್ತಲೇ ಇದ್ದೆವು. ಅಮ್ಮ ಅಪ್ಪ ಕಿರುಚುತ್ತಾ ಹೇಳುತ್ತಿದ್ದರು, ಮಗ ನಮ್ಮನ್ನು ಇದರಿಂದ ಪಾರು ಮಾಡು, ನಮ್ಮನ್ನು ಒಂದು ಸಲ ಕ್ಷಮಿಸಿ ಅಂತ ಹೇಳುತ್ತಲೇ ಇದ್ದರು. ಆದರೆ ನಾವು ಮೂವರು ಕೂಡ ಏನೂ ಮಾತನಾಡಲಿಲ್ಲ. ಪೊಲೀಸರು ಅವರನ್ನು ಕರೆದುಕೊಂಡು ಹೋದರು. ಅಪ್ಪ ಅಮ್ಮ ಅಲ್ಲಿಂದ ಹೋದ್ಮೇಲೆ ನಮ್ಮ ಮನೆ ಮರಣದ ಮನೆಯಂತೆ ಮೌನವಾಗಿತ್ತು. ನನ್ನ ಅತ್ತಿಗೆಯಂದಿರಿಗೆ ಸ್ವತಂತ್ರವೂ ಸಿಕ್ಕಿತ್ತು. ಅಣ್ಣಂದಿರು ಅವರಲ್ಲಿ ಕ್ಷಮೆ ಕೇಳುತ್ತಾ ಹೇಳಿದರು, ನಾವು ನಿಮ್ಮ ನೋವುಗಳನ್ನು ಅರ್ಥ ಮಾಡಿಕೊಳ್ಬೇಕಾಗಿತ್ತು. ಆದರೆ ನಾವು ಯಾವಾಗಲೂ ನಮ್ಮ ಕೆಲಸಕ್ಕೆ ಪ್ರಾಮುಖ್ಯತೆ ಕೊಟ್ಟೆವು. ನಿಮ್ಮ ದುಃಖವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಕೂಡ ನಾವು ಮಾಡಲಿಲ್ಲ. ಯಾವಾಗಲೂ ನಮ್ಮ ಅಪ್ಪ ಅಮ್ಮ ಏನು ಹೇಳಿದ್ರೋ ಅದನ್ನೇ ನಾವು ಮಾಡುತ್ತಿದ್ದೆವು ಅಂತ ಹೇಳುತ್ತಿದ್ದರು. ಇವರಿಬ್ಬರು ನನ್ನ ಅಣ್ಣಂದಿರಲ್ಲ. ಇನ್ನು ಮುಂದೆ ನನ್ನ ಅಪ್ಪ ಅಮ್ಮನ ಕಾರಣದಿಂದಾಗಿ ಇವರು ನನಗೆ ಪ್ರಾಮುಖ್ಯತೆ ಕೊಡೋದಿಲ್ಲ ಅಂತ ನನಗೆ ಅನ್ನಿಸ್ತಿತ್ತು. ನಾನು ಅಲ್ಲಿಂದ ಹೊರಡಬೇಕೆಂದು ನಿರ್ಧರಿಸಿದೆ. ಆಗಲೇ ನನ್ನ ಅಣ್ಣ ನನ್ನ ಕೈ ಹಿಡಿದು, ನಾವು ರಕ್ತ ಹಂಚಿ ಹುಟ್ಟದಿದ್ರು ನೀನು ಯಾವತ್ತಿದ್ರೂ ನಮ್ಮ ತಂಗಿ. ನಾವು ಯಾವಾಗಲೂ ನಿನ್ನನ್ನು ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೆವು. ಹಾಗೂ ಇನ್ನು ಮುಂದೆ ಕೂಡ ನೀನು ನಮ್ಮ ತಂಗಿ ಆಗಿರ್ತಿ. ದೇವರು ಮಾಡಿದಂಥ ಆ ಸುಂದರವಾದ ಸಂಬಂಧಗಳ ಸೌಂದರ್ಯವನ್ನು ನಾನು ನೋಡುತ್ತಲೇ ಇದ್ದೆ. ನನ್ನ ಇಬ್ಬರು ಅಣ್ಣಂದಿರು ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದಾರೆ ಎಂದರೆ ಸ್ವಂತ ಅಣ್ಣ ತಮ್ಮಂದಿರು ಕೂಡ ಅಷ್ಟೊಂದು ಪ್ರೀತಿ ಕೊಡಲು ಸಾಧ್ಯವಿರಲಿಲ್ಲ. ನನ್ನ ಹೆತ್ತವರು ಅವರೊಂದಿಗೆ ತುಂಬ ಕೆಟ್ಟದಾಗಿ ನಡೆದುಕೊಂಡಿದ್ದರು. ನಾವು ಸ್ವಲ್ಪ ದಿನ ಅಪ್ಪ ಅಮ್ಮ ಹೇಗಿರಬಹುದು, ಜೈಲಿನಲ್ಲಿ ಅವರ ಜೊತೆ ಯಾವ ರೀತಿ ನಡೆದುಕೊಳ್ಳುತ್ತಿರುವುದರ ಬಗ್ಗೆ ಯೋಚಿಸುತ್ತಿದ್ದೆವು. ಆಗ ಅಣ್ಣ, ನಾನು ಕೇಸನ್ನು ವಾಪಸ್ ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿದ. ಆಗ ಆನಂದಣ್ಣ ಹೇಳುತ್ತಿದ್ದ, ಆದರೆ ಅಣ್ಣ ನೀವು ಏನು ಮಾಡ್ತಿದ್ದೀರಿ? ಅವರು ನಮ್ಮೊಂದಿಗೆ ನಮ್ಮ ಪತ್ನಿಯರೊಂದಿಗೆ ಏನೆಲ್ಲ ಮಾಡಿದ್ದಾರೆ, ಅದೆಲ್ಲ ಅವರು ಮಾಡಿದ್ದು ಸರಿಯಲ್ಲ. ಅವರಿಗೆ ಅವರ ಶಿಕ್ಷೆ ಸಿಗಲೇಬೇಕು ಎಂದ. ಆಗ ದೊಡ್ಡ ಅಣ್ಣ ಹೇಳುತ್ತಿದ್ದ, ಅವರಿಗೆ ಅವರ ಶಿಕ್ಷೆ ಸಿಕ್ಕಿದೆ. ಅವರು ತುಂಬ ದಿನಗಳಿಂದ ಜೈಲುವಾಸ ಅನುಭವಿಸುತ್ತಲೇ ಬಂದಿದ್ದಾರೆ. ಆದರೆ ನೀನು ಸ್ವಲ್ಪ ಯೋಚಿಸೋ. ಒಂದು ವೇಳೆ ನಮ್ಮ ಜೀವನ ಆ ರಸ್ತೆಯಲ್ಲಿ ಭಿಕ್ಷೆ ಬೇಡುವುದರಲ್ಲಿ ಇದ್ದಿದ್ರೆ ಇವತ್ತು ನಾವು ಇಂತಹ ಒಂದು ಭವಿಷ್ಯವನ್ನು ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಈಗ ನಾವು ನಮ್ಮ ಕಾಲ ಮೇಲೆ ನಿಂತು ನಮ್ಮ ಪರಿಶ್ರಮದಿಂದ ಹಣವನ್ನು ಸಂಪಾದಿಸಿದ್ದೇವೆ. ಈಗ ನಮಗೆ ನಮ್ಮದೇ ಆದ ಸ್ವಂತ ಮನೆ ಇದೆ, ವಹಿವಾಟುಗಳು ಇವೆ. ನಾವು ಆ ರೀತಿ ಭಿಕ್ಷೆ ಬೇಡುತ್ತಿದ್ರೆ ನಮ್ಮ ಹತ್ತಿರ ಇದೆಲ್ಲವೂ ಇರುತ್ತಿರಲಿಲ್ಲ.
ಅವರು ಅವರ ದುರಾಸೆಯ ಒಂದು ನಿರೀಕ್ಷೆಯೊಂದಿಗೆ ನಮ್ಮನ್ನು ತಪ್ಪಾಗಿ ಬಳಸಿಕೊಂಡರೂ ಕೂಡ ಅದರಿಂದ ನಮಗೆ ಒಳ್ಳೆಯದೇ ಆಗಿದೆ. ಅವರು ನಮ್ಮನ್ನು ಸಾಕಿ ಬೆಳೆಸಿದ್ದಾರೆ, ನಮ್ಮನ್ನು ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಇದಕ್ಕಿಂತ ಬೇರೆ ನಮಗೆ ಏನು ಬೇಕು ಅಂತ ಹೇಳುತ್ತಿದ್ದ. ಅಣ್ಣ ಹೇಳಿದ ಈ ಎಲ್ಲ ಮಾತುಗಳು ನಿಜವಾಗಿತ್ತು. ಅದನ್ನು ಕೇಳಿ ನನ್ನ ಕಣ್ಣಿಂದ ಸಂತೋಷದ ಕಣ್ಣೀರು ಹರಿಯಿತು. ಅವರಂಥ ಒಳ್ಳೆಯ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಇರಲು ಸಾಧ್ಯವೇ ಇರಲಿಲ್ಲ. ಅವರು ತುಂಬ ಆಳವಾಗಿ ಯೋಚಿಸಿದ್ದರು. ಹಾಗೂ ಅವರು ಸ್ವಲ್ಪ ದಿನದಲ್ಲೇ ಅಮ್ಮ ಅಪ್ಪನನ್ನು ಮನೆಗೆ ಹಿಂತಿರುಗಿ ಕರೆದುಕೊಂಡು ಬಂದಿದ್ದರು. ಅಮ್ಮ ಅಪ್ಪ ಮನೆಗೆ ಬಂದ ಮೇಲೆ ಅವರು ತುಂಬ ಮುಜುಗರಗೊಂಡಿದ್ದರು. ಅವರು ಮನೆಯಲ್ಲಿರುವಂಥ ಎಲ್ಲರೊಂದಿಗೂ ಕ್ಷಮೆಯನ್ನು ಕೇಳಿದರು. ಇನ್ನು ಮುಂದೆ ಇಂತಹ ತಪ್ಪುಗಳನ್ನು ಮಾಡೋದಿಲ್ಲ ಅಂತ ಅವರು ಮಾತು ಕೊಟ್ಟರು. ಅದೆಲ್ಲವೂ ದುರಾಸೆಯಿಂದ ಮಾಡಿದಂಥ ಕೆಲಸವಾಗಿತ್ತು. ಆದರೆ ಈಗ ಅವರಿಗೆ ಸಂಬಂಧದ ಬೆಲೆ ಅರಿವಾಗಿತ್ತು. ಅವರಿಗೆ ಅವರ ಶಿಕ್ಷೆ ಆ ಜೈಲಿನಲ್ಲಿರುವಾಗಲೇ ಸಿಕ್ಕಿತ್ತು. ಜೈಲಿನಲ್ಲಿರುವಂಥ ಆ ಜೀವನ ಸುಲಭವಾಗಿರಲಿಲ್ಲ. ಅವರು ನಿಸ್ವಾರ್ಥ ಭಾವನೆಯಿಂದ ಮಕ್ಕಳೊಂದಿಗೆ ಬದುಕಲು ಪ್ರಾರಂಭಿಸಿದ ನಂತರ ಈ ಬದುಕು ಎಷ್ಟು ಚೆನ್ನಾಗಿದೆ ಅಂತ ಅವರಿಗೆ ಅನ್ನಿಸಿತು. ಅವರು ನನ್ನಲ್ಲೂ ಕೂಡ ಕ್ಷಮೆ ಕೇಳಿದರು. ಮಗಳೇ, ನೀನು ಆ ದಿನ ನಮ್ಮನ್ನು ತಡೆದು ಪೊಲೀಸರಿಗೆ ಒಪ್ಪಿಸದೆ ಹೋಗಿದ್ರೆ ಇವತ್ತಿನವರೆಗೂ ನಾವು ಈ ಕೆಲಸವನ್ನು ಮಾಡುತ್ತಲೇ ಬರುತ್ತಿದ್ದೆವು. ಹಾಗೂ ಇಂತಹದ್ದೇ ಬೇರೆ ಬೇರೆ ತಪ್ಪುಗಳನ್ನು ಕೂಡ ಮಾಡಲು ಮುಂದಾಗುತ್ತಿದ್ದೆವು. ಸರಿಯಾದ ಸಮಯಕ್ಕೆ ನಮ್ಮಿಂದ ಆಗುತ್ತಿದ್ದಂಥ ಈ ಒಂದು ಘೋರ ಅಪರಾಧವನ್ನು ತಪ್ಪಿಸಿದೆ ಎಂದರು. ನಾನು ನನ್ನ ಅಪ್ಪ ಅಮ್ಮನನ್ನು ಕ್ಷಮಿಸಿದ್ದೆ. ಅದರ ಜೊತೆ ನನ್ನ ಅಣ್ಣಂದಿರು ಅವರ ಪತ್ನಿಯರ ಜೊತೆ ಸಂತೋಷದ ಜೀವನವನ್ನು ಪ್ರಾರಂಭಿಸಿದರು. ನನ್ನ ಅತ್ತಿಗೆಯಂದಿರು ಮೊದಲೇ ಈ ಮಾತುಗಳನ್ನು ನನ್ನ ಅಣ್ಣನವರಲ್ಲಿ ಹೇಳುತ್ತಿದ್ದರೆ ಅವರು ಇಷ್ಟೊಂದು ಕಷ್ಟ ಅನುಭವಿಸುವ ಪರಿಸ್ಥಿತಿಯೇ ಬರುತ್ತಿರಲಿಲ್ಲ. ಈಗ ನಾವು ಒಂದೇ ಕುಟುಂಬದಲ್ಲಿ ಇದ್ದುಕೊಂಡು ಸುಖ ಜೀವನವನ್ನು ನಡೆಸುತ್ತಿದ್ದೆವು. ಅಮ್ಮ ಅಪ್ಪ ಅಣ್ಣಂದಿರನ್ನು ತುಂಬ ಪ್ರೀತಿಸುತ್ತಿದ್ದರು. ಅವರ ಬೆಲೆ ಏನು ಅಂತ ಅವರಿಗೆ ಗೊತ್ತಾಗಿತ್ತು. ಹಾಗೂ ನನ್ನ ಅಣ್ಣಂದಿರು ಇಬ್ಬರು ಸೇರಿ ನನ್ನ ಮದುವೆಯನ್ನು ಒಂದು ಒಳ್ಳೆಯ ಮನೆತನದ ಹುಡುಗನೊಂದಿಗೆ ಮಾಡಿದರು. ನಾನು ಕೂಡ ನನ್ನ ಅತ್ತೆ ಮನೆಯಲ್ಲಿ ತುಂಬ ಸಂತೋಷವಾಗಿದ್ದೆ. ನನ್ನ ಅತ್ತಿಗೆಯಂದಿರು ಕೂಡ ತುಂಬ ಸಂತೋಷವಾಗಿದ್ದರು. ಹಾಗೂ ಅವರು ನನ್ನನ್ನು ಒಬ್ಬಳು ನಾದಿನಿಯಂತೆ ಅಲ್ಲದೆ ನನ್ನನ್ನು ಒಬ್ಬಳು ಸಹೋದರಿಯಂತೆ ಪ್ರೀತಿಸುತ್ತಿದ್ದರು.